ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೋದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಸಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ವಿಜಯಪ್ರಭುಗಳ ಸನ್ನಿಧಾನ ಮೋಹನದಾಸರ ಸನ್ನಿಧಾನದಲ್ಲಿ ಕಪಿಲ ಸುಳಾದಿಯನ್ನು ಲಕ್ಷ ಕೊಟ್ಟು ಲಕ್ಷ ಸಲಿ ಪಾರಾಯಣ ಮಾಡಿದ್ರ ಸಮರ್ಪಣೆಯ ಕಾರ್ಯಕ್ರಮ. ಈ ನಿಮಿತ್ತವಾಗಿ ಕಪಿಲ ಸುಳಾದಿಯ ಬಗ್ಗೆ ಏನಾದರೂ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಸುಳಾದಿ ಅದು ವಿಜಯಪ್ರಭುಗಳು ರಚನೆ ಮಾಡಿದ್ದು ಅಷ್ಟು ಸುಲಭವಾಗಿ ತಿಳಿಲಿಕ್ಕಾಗಲ್ಲ. ತಿಳಿಲಿಕ್ಕಾಗದ್ದನ್ನು ಮತ್ತೆ ರಚನೆ ಯಾಕೆ ಮಾಡ್ತಾರೆ ಅಂತ ಪ್ರಶ್ನೆ ಮತ್ತೆ ಬರ್ತದೆ. ಯಾವುದು ತಿಳಿಲಿಕ್ಕೆ ಸಾಧ್ಯನೇ ಇಲ್ವೋ ಅದನ್ನು ರಚನೆ ಮಾಡಬಾರ್ದು. ಸರಿ, ಎಲ್ಲ ತಿಳಿಲಿಕ್ಕಾಗ್ತದೆ ಅಂದರೂ ಕೂಡ ರಚನೆ ಮಾಡಬಾರ್ದು. ತಿಳಿತದೆ ನೀವೇನು ಮಾಡೋದು ಅಂತ ಹೀಗೂ ಇರ್ತದೆ. ಮೀಮಾಂಸಕರು ಅಂತ ಬಹಳ ಪ್ರಸಿದ್ಧ. ಯಾವುದು ನಮ್ಮಿಂದ ಮಾಡಲಿಕ್ಕಾಗಲ್ವೋ ಅದನ್ನು ಧರ್ಮ ಧರ್ಮ ಅಂತ ಹೆಸರಲ್ಲಿ ಹೇಳಬಾರ್ದಂತೆ. ನಾಶಕ್ಕೆ ಧರ್ಮಚೋದನ ಅಂತ ಮೀಮಾಂಸಕರು ಹೇಳುವ ಮಾತು. ಇದು ಅಶಕ್ಯನ, ಹಾಗಾದರೆ ಅದನ್ನು ಮಾಡು ಅಂತ ವಿಧಾನ ಮಾಡಬಾರ್ದಂತೆ. ಧರ್ಮಶಾಸ್ತ್ರಗಳು ಇದು ನಮಗೆ ಅಶಕ್ಯ ಅಂತ ಆದದ್ದನ್ನು ಹೇಳಬಾರ್ದು, ಹೇಳಲ್ಲ. ಅದನ್ನು ಧರ್ಮ ಅಂತ ಅದು ಹೇಳಲ್ಲ. ನಾವು ಅಂದ್ಕೊಂಡಿರ್ತೇವೆ ಮಾಘ ಮಾಸ ಎಷ್ಟು ಚಳಿ ಇರ್ತದೆ, ಶಾಸ್ತ್ರಕಾರರಿಗೆ ಗೊತ್ತಾಗಲಿಲ್ಲೋ ಏನೋ, ಬೆಳಗ್ಗೆ ಎದ್ದು ಮಾಘ ಸ್ನಾನ ಮಾಡಿರಿ ಅಂತ ಹೇಳ್ತಾರೆ. ಚಳಿ ಗಿಳಿ ಅವರಿಗೆ ಜ್ಞಾನ ಇರಲಿಲ್ಲೋ ಏನೋ, ಬುದ್ಧಿಗಿದ್ದಿ ಕೆಟ್ಟಿತ್ತೋ ಏನೋ ಅಂತ. ಹೀಗೆ ಧರ್ಮಶಾಸ್ತ್ರಗಳಲ್ಲಿ ಮಾಘ ಸ್ನಾನ, ಕಾರ್ತಿಕ ಸ್ನಾನ ಇವುಗಳನ್ನು ವಿಧಾನ ಮಾಡ್ತದೆ. ಧರ್ಮ ಮಾಡ್ರಿ ಅಂತ. ಅವರಿಗೆ ಚಳಿ ಇರ್ತದೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ಅಂತ ಹೇಳ್ತದೋ ಅಥವಾ ಗೊತ್ತಿದ್ದು ಹೇಳ್ತದೋ ಯೋಚನೆ ಮಾಡಬೇಕಲ್ಲ. ಇವಾಗೆಲ್ಲ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟರೆ ಇವತ್ತಿನ ಭಾಷೆಯಲ್ಲಿ ಅದನ್ನು ಟಾಸ್ಕ್ ಅಂತ ಹೇಳ್ತಾರೆ. ಲೀಡರು ಅರ್ಹತೆ ಇಲ್ಲದೆ ಇದ್ದವನಿಗೆ ಅದನ್ನು ಒಪ್ಪಿಸಿದ ಅಂದರೆ ಲೀಡರ್ದು ತಪ್ಪು ಅಂತ ಆಗ್ತದೆ ತಾನೆ. ಹಾಗೆ ಶಾಸ್ತ್ರ ಗ್ರಂಥಗಳು ನಮಗೆ ಅರ್ಹತೆ ಇಲ್ಲದೆ ಇದ್ದದ್ದನ್ನು ಮಾಡೋದು ಹೇಳ್ತದೆ ಅಂದರೆ ಶಾಸ್ತ್ರ ಗ್ರಂಥಗಳನ್ನು ನಿರ್ಮಾಣ ಮಾಡಿದವರು ದಡ್ರು ಅಂತ ಆಗ್ತಾರೆ. ಶಾಸ್ತ್ರ ನಿರ್ಮಾಣ ಮಾಡಿದವರನ್ನು ದಡ್ರು ಅಂತ ಒಪ್ಪಲಿಕ್ಕೆ ನಮ್ಮ ಮನಸ್ಸು ತಯಾರಿದೆನಾ? ವೇದ, ಸ್ಮೃತಿ, ಧರ್ಮಶಾಸ್ತ್ರ, ಪುರಾಣಗಳ ಬಗ್ಗೆ ಆಸ್ಥೆ ಇಟ್ಟುಕೊಂಡು ಹೊರಟ ನಮಗೆ ಅವುಗಳಲ್ಲಿ ಇಂಥದ್ದನ್ನು ಮಾಡು ಇಂಥದ್ದನ್ನು ಮಾಡಬೇಡ ಅಂತ ಹೇಳುವಾಗ ಅವುಗಳಲ್ಲಿ ಅಶಕ್ತಿ ನಮಗಿದೆ ಅಂತ ಅನ್ನೋದ್ರ ಅರಿವಿಲ್ಲದೆ ಅದು ನಮಗೆ ಹೇಳ್ತದೆ ಅಂತ ಯಾವತ್ತೂ ಹೇಳಬಾರ್ದು.
ಅದು ಹೇಗೋ ಹಾಗೆ ಏನು ಅರ್ಥ ಆಗಲ್ಲ ಅದನ್ನು ಮಾತ್ರ ನಮಗಿಲ್ಲಿ ಹೇಳಲಿಕ್ಕೆ ವಿಜಯದಾಸರು ಬಂದದ್ದಲ್ಲ. ಏನು ಈಗಾಗಲೇ ನಮಗೆ ಅರ್ಥ ಆಗಿದೆ ಅದನ್ನೇ ಬರೆದು ಇಡ್ಲಿಕ್ಕೆ ವಿಜಯದಾಸರು ಬಂದದ್ದು ಅಲ್ಲ. ಏನೋ ಒಂದಿದೆ, ಅದು ಪೂರ್ಣ ನಮಗೆ ಅರ್ಥ ಆಗಿಲ್ಲ, ಅರ್ಥ ಆಗಿದೆ ಅಂತ ಹೇಳೂ ಇಲ್ಲ, ಅಂಥ ಒಂದು ಯಾವುದೋ ಒಂದು ವಿಷಯ ಇದೆ, ಅದನ್ನು ನಮಗೋಸ್ಕರವಾಗಿ ಆ ಸುಳಾದಿ ಗ್ರಂಥಗಳಲ್ಲಿ ಸೆರೆ ಹಿಡಿದು ನಮಗೋಸ್ಕರ ಅದನ್ನು ಸಂಗ್ರಹ ಮಾಡಿ ಅಸ್ಪಷ್ಟವನ್ನು ಸ್ಪಷ್ಟ ಮಾಡಿ ಸ್ಪಷ್ಟವನ್ನು ಸಂಗ್ರಹಿಸಿ ದೃಷ್ಟಾಂತಗಳಿಲ್ಲದೇ ಇದ್ದ ವಿಷಯಗಳಿಗೆ ದೃಷ್ಟಾಂತ ಕೊಟ್ಟು ಕನ್ವಿನ್ಸ್ ಮಾಡಿ ಈ ದಾರಿಯಲ್ಲಿ ನೀವು ಸಾಗಿದರೆ ನಿಮಗೂ ಶ್ರೇಯಸ್ಸಾಗ್ತದೆ, ಇದನ್ನು ಅನುಸರಿಸಿದವರಿಗೂ ಶ್ರೇಯಸ್ಸಾಗ್ತದೆ ಅಂತ ಮಾಡಿಕೊಟ್ಟಂಥ ಗ್ರಂಥಗಳೇ ಅದು ಸುಳಾದಿ ಅಂತ ನಾವು ಅನುಸಂಧಾನ ಮಾಡಬೇಕು. ಪ್ರತಿಯೊಂದು ಸುಳಾದಿಯೂ ಕೂಡ ಹೇಳಿದ್ದನ್ನು ಹೇಳಲ್ಲ, ಹೇಳಬಾರ್ದದ್ದನ್ನಂತೂ ಹೇಳೋದೇ ಇಲ್ಲ. ಪ್ರತಿಯೊಂದು ಸುಳಾದಿಯ ಮಹತ್ವವು ನಾವು ಚಿಂತನೆ ಮಾಡಬೇಕಾದದ್ದೇ. ಕಪಿಲ ಸುಳಾದಿ ಬಹಳ ಪ್ರಸಿದ್ಧಿ ಪಡೆದಂಥ ಸುಳಾದಿಗಳು ಒಟ್ಟು 5. ಪಂಚರತ್ನ ಅಂತ ಪಂಚರತ್ನ ಶಬ್ದದಿಂದ ಕರೆದಿದ್ದಾರೆ ಅವನ್ನ. ಆ ಪಂಚರತ್ನ ಸುಳಾದಿಗಳಲ್ಲಿ ನರಸಿಂಹ ಸುಳಾದಿ, ಧನ್ವಂತರಿ ಸುಳಾದಿ, ಕಪಿಲ ಸುಳಾದಿ, ಮುಖ್ಯ ಪ್ರಾಣ ಸುಳಾದಿ ಅಂತ ನಾವೇನು ಸುಳಾದಿಗಳನ್ನು ಪಂಚರತ್ನಗಳನ್ನು ಹೇಳ್ತೇವೆ, ಅದರಲ್ಲಿ ಕಪಿಲ ಸುಳಾದಿ ಒಂದು. ಆ ಕಪಿಲ ಸುಳಾದಿಯಲ್ಲಿ ದಾಸರು ಪ್ರಾರಂಭ ಮಾಡುವಾಗ ಭಾಗವತದಲ್ಲಿ ಕಪಿಲನ ಬಗ್ಗೆ ಬಂದದ್ದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಪ್ರಾರಂಭ ಮಾಡ್ತಾರೆ. ಸುಳಾದಿಗಳ ಆಧಾರ ಗ್ರಂಥ, ಆಕರ ಗ್ರಂಥಗಳು ಪುರಾಣಗಳು ಹಾಗೂ ಭಗವತ್ಪಾದರ ಭಾಷ್ಯ. ನಾವು ಸುಳಾದಿಗಳನ್ನು ಅಧ್ಯಯನ ಮಾಡಿ ಅರ್ಥೈಸ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರೆ ಅವಕ್ಕೆ ಆಕರ ಆಧಾರ ಗ್ರಂಥ ಬೇಕು ಅಂತ ಅನಿಸಿದಾಗ ಮಧ್ವಾಚಾರ ಗ್ರಂಥವನ್ನೇ ಅನುಸರಿಸಬೇಕಾಗ್ತದೆ. ಹಾಗಾಗಿ ನಿರಾಧಾರವಾಗಿ ಬಂದ ಸುಳಾದಿಗಳು ಅಂತ ಯಾವುದೂ ಇಲ್ಲ. ಇದು ಒಂದು ಅಂಶ ನಾವು ತಿಳಿದಿರಬೇಕು. ಇನ್ನು ಸುಳಾದಿಗಳಿಗೆ ಉದ್ದೇಶ ಏನು? ಒಂದರ್ಥದಲ್ಲಿ ಹಿರಿಯರು ಹೇಳ್ತಾರೆ, ಭಗವಂತನ ಸುಳಿವಿನ ಹಾದಿನೇ ಸುಳಾದಿ ಅಂತ. ಭಗವಂತನನ್ನು ನೋಡ್ಲಿಕ್ಕೆ ಹೊರಟವನಿಗೆ ಒಂದು ಒಳ್ಳೆಯ ಹಾದಿ ಬೇಕಲ್ಲ, ಅವನ ಸುಳಿವಿನ ಹಾದಿ, ಅದು ಸುಳಾದಿಗಳಾಗಿದೆ ಅಂತ ಒಂದು ಅರ್ಥ ಮಾಡಿದ್ದಾರೆ. ಆದರೆ ಸುಳಾದಿ ಅಂದರೆ ಏನು ಅಂಥೇಳಿ ಒಂದು ವ್ಯವಸ್ಥೆ ಇದೆ ಸಂಸ್ಕೃತದಲ್ಲಿ. ಅದನ್ನು ತಿಳಿಯದೇನೆ ಸುಳಾದಿಗಳ ಬಗ್ಗೆ ವಿವರಣೆ ಕೊಡ್ತೇವೆ ಅಂದರೆ ಅಷ್ಟು ಸುಲಭ ಸಾಧ್ಯ ಆಗಲ್ಲ. ಸುಳಾದಿ ಅಂದರೆ ಏನು ಅಂಥೇಳಿ ಒಂದು 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 ವಿಸ್ತಾರವಾದಂತಹ ಇಷ್ಟು ತಾಳೆ ಇರಬೇಕು, ಇಷ್ಟು ಜತೆ ಇರಬೇಕು, ಹೀಗಿರಬೇಕು ಅಂತ ಒಂದು ವ್ಯವಸ್ಥೆ ಇದೆ. ದಾಸರು ಆ ಲಕ್ಷಣಕ್ಕನುಗುಣವಾಗಿ ಈ ಸುಳಾದಿಯನ್ನು ರಚನೆ ಮಾಡಿ ಕೊಡ್ತಾರೆ. ಅದರಲ್ಲೇನು ಸಂಶಯನೇ ಇಲ್ಲ. ಸುಳಾದಿ ಲಕ್ಷಣ ಪರಿಚಯ ಮಾಡಿಸೋದು ಒಂದು ಪ್ರಭೇದ ಇದೆ. ಉಗಾಭೋಗ, ಸುಳಾದಿ, ಕೀರ್ತನೆ, ವೃತ್ತನಾಮ, ಇವೆಲ್ಲ ದಾಸರ ಪರಂಪರೆಯಲ್ಲಿ ನಾವು ಇವತ್ತಿಗೂ ಕೂಡ ಅವರು ರಚನೆ ಮಾಡಿದ್ದನ್ನು ನೋಡ್ತಾ ಬರ್ತಾ ಇದ್ದೇವೆ. ವಾಸ್ತವಿಕವಾಗಿ ಇದು ಸಂಗೀತ ಶಾಸ್ತ್ರದಲ್ಲಿ ಪಾರಿಭಾಷಿಕವಾದಂಥ ಒಂದು ಶಬ್ದ ಸುಳಾದಿ ಅನ್ನೋದು. ಹಿಂದೆ ಇದನ್ನು ಸೂಡ ಅಂತ ಕರೀತಿದ್ರಂತೆ. ಸೂಡ. ಈ ಸೂಡ ಅನ್ನೋ ಶಬ್ದವು ನಿಜವಾಗಲೂ ಸಕಾರ, ಅದು ಶಕಾರ. ಶುದ್ಧ ಅನ್ನೋ ಅರ್ಥದಲ್ಲಿದ್ದಂಥದ್ದನ್ನು ಸೂದ ಅಂತ ಮಾಡಿದ್ರಂತ. ಆಮೇಲೆ ಸೂಡ. ಇವತ್ತಿಗೂ ಕೂಡ ಆ ಸಕಾರ ಶಕಾರಗಳಾಗಿ ಸಂಗೀತ ಶಾಸ್ತ್ರದ ಎಷ್ಟೋ ರಾಗಗಳನ್ನು ಹೇಳುವ ಶಬ್ದಗಳು ಕೂಡ ಶುದ್ಧ ರಾಗ ಹೋಗಿ ಶುದ್ಧ ರಾಗ ಹೇಳೋರು ಇದ್ದಾರೆ ಇವಾಗ. ಇನ್ನು ಸಂಗೀತ ಏನು ಹೇಳ್ತಾರೆ ಅದು ಆಮೇಲೆ ನೋಡೋಣಂತೆ. ಅಂತೂ ಇದು ಸೂಡ
ಅದು ನಿಜವಾಗಲೂ ಶುದ್ಧ. ಸೂಡಾದಿ ಅದು ಹೋಗಿ ಇವತ್ತು ಡ ಕೆಲವರಲ್ಲಿ ಉಚ್ಚಾರಣೆ ಕಡಿಮೆ ಆದದ್ರಿಂದ ಳ, ಇನ್ನೂ ಕೆಲವರಲ್ಲಿ ಳನೂ ಹೋಗಿಬಿಟ್ಟಿದೆ, ಇತ್ತೀಚೆಗೆ ಲ ಆಗಿಬಿಡ್ತದೆ, ಅದು ಸುಲಾದಿ ಆಗಿಬಿಡ್ತದೆ. ಆದರೆ ಸುಳಾದಿ ಅನ್ನೋ ಶಬ್ದ ಎಲ್ಲ ಕಡೆಯಲ್ಲಿ ಬಂದಿದೆ. ನರ್ತನ ನಿರ್ಣಯ ಅಂತ ಒಂದು ಗ್ರಂಥ. ಆ ಗ್ರಂಥದಲ್ಲಿ ಹೇಳುವಾಗ ಧ್ರುವಕೋ ಮಂಟಕಶ್ಚೈವ ರೂಪಕೋ ಝಂಪಕಸ್ತಥಾ ತ್ರಿಪುಟಶ್ಚಾಡ್ಡತಾಲಾಖ್ಯ ಚೇಕತಾಲ ಇತಿ ಕ್ರಮಾತ್ ಸಪ್ತಢೂಢಾದಿ ರಿತ್ಯುಕ್ತೋ ಲಕ್ಷ್ಯ ಲಕ್ಷಣ ಕೋವಿದೈಹಿ. ಇದು ಪುಂಡರೀಕ ವಿಠಲ ಅಂತ ಒಬ್ಬರಿದ್ದರು, ಭಗವಂತನ ವಿಶೇಷವಾದ ಭಕ್ತರು. ಅವರು ಹೇಳುವಂತೆ ನರ್ತನ ನಿರ್ಣಯ ಗ್ರಂಥದಲ್ಲಿ ಸುಳಾದಿಯ ಲಕ್ಷಣ, ಸುಳಾದಿಯ ಪರಿಚಯ ಮಾಡಿಸಿದ್ದು. ಧ್ರುವ, ಮಂಠ, ರೂಪಕ, ಝಂಪಕ, ತ್ರಿಪುಟ, ಅಡ್ಡ, ಏಕತಾಳ, ಅಡ್ಡತಾಳ, ಏಕತಾಳ, ಹೀಗೆ ಕ್ರಮವಾಗಿ ಯಾವುದರಲ್ಲಿ ಬರ್ತದೋ ಕೊನೆಯಲ್ಲಿ ಜತೆ, ಅಥವಾ ಮೊದಲು ಇರ್ತದೆ ಕೊನೆಯಲ್ಲಿ ಜತೆ, ಹೀಗೆ ಪೂರ್ಣವಾಗಿ ಯಾವುದರಲ್ಲಿ ಇರ್ತದೋ ಅದನ್ನು ಸುಳಾದಿ ಅಂತ ಕರಿಬೇಕಂತ. ಈ ಲಕ್ಷಣಕ್ಕೆ ಅನುಗುಣವಾಗಿ ನಾವು ಸುಳಾದಿಗಳನ್ನು ಇದಿಷ್ಟು ಇದೆನಾ, ಹಾಗಾದರೆ ಇದು ಸುಳಾದಿ ಅಂತ ಪರಿಚಯ ಮಾಡಿಸ್ಬೇಕು. ಮೊದಲು ಧ್ರುವನೇ ಇರಬೇಕು, ಆಮೇಲೆ ಮಂಟಕ ಬರಬೇಕು. ಇಷ್ಟು ಕ್ರಮಬದ್ಧವಾಗಿ ಯಾವುದನ್ನು ನಾವು ನೋಡ್ತೇವೋ ಅದನ್ನು ಸುಳಾದಿ ಅಂತ ಕರೀತಾರೆ. ಸಂಗೀತ ಸಾರಾಮೃತ ಅಂತ ಒಂದು ಗ್ರಂಥ. ಆ ಸಂಗೀತ ಸಾರಾಮೃತ ಗ್ರಂಥದಲ್ಲಿಯೂ ಕೂಡ ಈ ಸುಳಾದಿಯ ಬಗ್ಗೆ ಕೆಲವು ಉಲ್ಲೇಖಗಳನ್ನು ಮಾಡಿದ್ದನ್ನು ನಾವು ನೋಡ್ತೇವೆ. ಪ್ರಕೃತ ಇಷ್ಟು ಪ್ರಾಚೀನವಾದಂತಹ ಸುಳಾದಿ ಲಕ್ಷಣವನ್ನು ಅನುಸರಿಸಿಯೇ ವಿಜಯಪ್ರಭುಗಳು ತಮ್ಮ ಸಾಹಿತ್ಯವನ್ನು ಹೆಚ್ಚು ಸುಳಾದಿಯ ಲಕ್ಷಣೋಪೇತವಾಗಿಯೇ ಬೆಳೆಸಿಬಿಟ್ರು. ಅದಕ್ಕೆ ಅವರನ್ನು ಸುಳಾದಿದಾಸರು ಅಂಥೇಳಿ ಕರೆದದ್ದು ನಾವು ನೋಡ್ತೇವೆ ಇವತ್ತಿಗೂ ಕೂಡ. ಪ್ರಕೃತದಲ್ಲಿ ಕಪಿಲ ಸುಳಾದಿಯ ಈ ಲಕ್ಷಣಕ್ಕನುಗುಣವಾಗಿ ಧ್ರುವತಾಳ, ಮಂಠತಾಳ, ಅಡ್ಡ, ಕೊನೆಗೆ ಜತೆ ಇವುಗಳನ್ನೆಲ್ಲ ಅನುಸರಿಸಿ ನೋಡ್ತಾ ಬರ್ತೇವೆ. ಇತ್ತೀಚೆಗೇನಾಗಿದ್ದಾರೆ, ಅಂಕಿತ ತಗೊಳ್ಳೋರು ಜಾಸ್ತಿ ಆಗಿದ್ದಾರೆ. ಆದರೆ ಪದ್ಯಗಳ ರಚನೆಯ ವಿಷಯದಲ್ಲಿ ಛಂದಶಾಸ್ತ್ರವೇ ಗೊತ್ತಿಲ್ಲ, ಅವರೆಲ್ಲ ಅಂಕಿತ ತಗೊಳ್ತಿದ್ದೇವೆ. ಭಕ್ತಿ ಬೇರೆ, ಭಕ್ತಿ ಬೇರೆ, ಆದರೆ ಅದಕ್ಕೆ ತಕ್ಕಂತೆ ಇರಲೇಬೇಕಾದಂಥ ಜ್ಞಾನ ಬೇರೆ. ಕನ್ನಡ ಸಾಹಿತ್ಯ ಗೊತ್ತಿರಬಹುದು, ಆದರೆ ಛಂದಶಾಸ್ತ್ರ ಗೊತ್ತಿಲ್ಲದೆ ಪದ್ಯಗಳನ್ನು ರಚನೆ ಮಾಡಲಿಕ್ಕಾಗಲ್ಲ. ಹಾಗೆ ಮಾಡೋದ್ರಿಂದ ಪದ್ಯಗಳಾಗಲ್ಲ, ಗೊತ್ತಿಲ್ಲದೆ ಮಾಡೋದ್ರಿಂದ. ಸುಳಾದಿ ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ವಿಜಯದಾಸರು ರಚನೆ ಮಾಡಿದ ಈ ಕಪಿಲ ಸ್ತೋತ್ರ ಸುಳಾದಿಯನ್ನು ಮೊದಲನೇ ಧ್ರುವತಾಳದಿಂದ ಆರಂಭ ಮಾಡಿ, ಧ್ರುವತಾಳ ಆ ಮಂಠ ಅಂತ ಕರೆದದ್ದನ್ನು ಮಟ್ಟ ಅಂತ ಇತ್ತೀಚಿನ ಕನ್ನಡದಲ್ಲಿ ಅದು ಮಟ್ಟತಾಳ ಅಂತ ಆಗಿದೆ ಅಷ್ಟೆ. ಧ್ರುವತಾಳ, ಮಟ್ಟತಾಳ, ತ್ರಿವಿಡಿ ತಾಳ, ಆಮೇಲೆ ಅಟ್ಟತಾಳ, ಆದಿತಾಳ, ಕೊನೆಗೆ ಜತೆ ಸೇರಿಸ್ಕೊಂಡಿದ್ದಾರೆ. 7 ಇರಬೇಕು, 7ರೊಳಗೆ 2 ಬಿಟ್ಟು 5ಕ್ಕೂ ಸಂಬಂಧಪಟ್ಟಂತೆ ಕೊನೆಗೆ ಜತೆ ಇಟ್ಟರೂ ಕೂಡ ಅದನ್ನು ವಿಜಯದಾಸರು ಹೆಚ್ಚು ಅನುಸರಣೆ ಮಾಡಿದ್ದು 5 ತಾಳಗಳನ್ನು, 1 ಜತೆಯನ್ನು, ಅದನ್ನು ಸುಳಾದಿ ಅಂತ ಮಾಡಿದ್ದಾರೆ. ಒಂದು ಸುಳಾದಿಯ ಪರಿಚಯ ಮಾಡಿಸ್ಲಿಕ್ಕೆ ಇಷ್ಟೊತ್ತು ಬೇಕಾಗ್ತದೆ, ಅದು ತುಂಬ ಚಿಕ್ಕದಾಗಿ ಮಾಡಿಸಿದ್ದೇನೆ. ಇನ್ನು ತಾಳಗಳಲ್ಲಿ ಛಂದಸ್ಸಿನಲ್ಲಿ ಗುರು ಲಘುಗಳನ್ನು ನೋಡೋ ಪದ್ಧತಿನೂ ಇದೆ, ಅದನ್ನು ಮತ್ತೊಂದು ಸಲ ಯಾವಾಗಲಾದರೂ ನೋಡೋಣ. ಮೊದಲನೇ ಧ್ರುವತಾಳ, ಇಲ್ಲಿ ಹೇಳಿದ ವಿಷಯಗಳೇನು, ಯಾವ ಪದದಿಂದ ಯಾವ ವಿಷಯ ಹೇಳ್ತಾರೆ, ಅದಕ್ಕೆ ಆಧಾರ ಏನು, ಇದಕ್ಕೆ ಅನುಗುಣವಾಗಿ ನಾವು ಮೊದಲನೇ ತಾಳವನ್ನು ಗಮನಿಸ್ಬೋದು.
ನೀವು ಪಾರಾಯಣ ಮಾಡಿರ್ತೀರಿ ಚೆನ್ನಾಗಿ ಈಗಾಗಲೇ, ಆದ್ದರಿಂದ ಅದರ ವಿಷಯಗಳನ್ನು ಹೆಚ್ಚು ಅನುಸಂಧಾನ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸಿದ್ಧಿದಾಯಕ ಶಿಷ್ಯಜನ ಪರಿಪಾಲ ಪರಮ ಶುದ್ಧಾತ್ಮ ಸುಗುಣ ಸಾಂದ್ರ ಸುಖವಾರಿಧಿ ನಿದ್ರಾರಹಿತ ಭದ್ರಾರಮಣ ನಿರ್ವಿಕಾರ ಚಿದ್ದೇಹ ಸರ್ವಕಾಲ ಸುಂದರ ಸಾರ ಪದ್ಮ ಸಂಭವ ಬಲಿ ಪ್ರಕ್ಷಾಲಿತ ಪಾದ ಮಹ ಹೃದ್ರೋಗನಾಶ ವೈಕುಂಠವಾಸ ವಿದ್ಯಾತೀತ ವಿಶ್ವನಾಟಕ ನಾರಾಯಣ ವಿದ್ಯ ಉದ್ಧಾರಕ ಉದಧಿ ಸದನ ಸಿದ್ಧಾದಿ ವಿನುತ ಸಂತತ ಪಾತಾಳ ವಾಸಿ ಬುದ್ಧಿ ವಿಶಾಲ ಮಹಿಮ ಪಾಪಹಾರಿ ಖದ್ಯೋತವರ್ಣ ಸಕಲ ವ್ಯಾಪ್ತ ಆಕಾಶ ಅಮಿತ ಬಂಧ ವಿಚ್ಛೇದ ನಾನಾ ರೂಪಾತ್ಮಕ ಅದ್ವೈತಕಾಯ ಮಾಯಾರಮಣ ರಾಜೀವ ನೇತ್ರ ಅದ್ವಯ ಅನಾದಿ ಪುರುಷ ಚಿತ್ರ ಕರ್ದಮ ಮುನಿಸೂನು ವಿಜಯ ವಿಠಲ ಕಪಿಲ ನಿರ್ದೋಷ ಕರುಣಾಬ್ಧಿ ಸರ್ವಾಧಾರಿ. ಆನಂದ ಆಗ್ತದೆ ಇದನ್ನು ಕೇಳಿದಾಗ. ಇದು ಹೇಗೆ ಹೊಳಿತು ವಿಜಯದಾಸರಿಗೆ? ಎಲ್ಲಿದು ಸ್ಫೂರ್ತಿ ಬೇಕಲ್ಲ? ಭಾಗವತದಲ್ಲಿ 3ನೇ ಸ್ಕಂಧದಲ್ಲಿ ಕರ್ದಮ ಋಷಿಗಳು ದೇವಹೂತಿಯನ್ನು ವಿವಾಹ ಮಾಡಿಕೊಂಡ ಮೇಲೆ ಅವ್ರು ಮಾಡಿದ ತಪಸ್ಸಿಗೆ ಭಗವಂತ ಪ್ರಕಟನಾಗ್ತಾನೆ. ಆ ಪ್ರಕಟನಾದಾಗ ಅವರು ದೇವರನ್ನು ಕುರಿತು ಮಾಡಿದ ಸ್ತೋತ್ರವನ್ನು ದಾಸರು ಸ್ತೋತ್ರವನ್ನೇ ಕನ್ನಡೀಕರಿಸಿಬಿಡ್ತಾರೆ. ಇದು ವಿಜಯದಾಸರ ವಿಶೇಷ, ಅವರ ವೈಶಿಷ್ಟ್ಯ. ಭಾಗವತದಲ್ಲಿ ಶ್ಲೋಕ ರೂಪದಲ್ಲಿ ಯಾವುದಿರ್ತದೆ, ದಾಸರ ಬಾಯಲ್ಲಿ ಅದು ಸುಳಾದಿಯ ರೂಪದಲ್ಲಿ ಪದ್ಯದ ರೂಪದಲ್ಲಿ ಬರ್ತದೆ. ಈಗ ನೀವೇನಾದರೂ ಈ ಶ್ಲೋಕಗಳಿರ್ತವೆ ಸಂಸ್ಕೃತದ್ದು, ಅದನ್ನು ಕನ್ನಡ ಮಾಡುವಾಗ ಹೇಗೆ ಮಾಡ್ತೀವಿ ನಾವು? ಸಾಮಾನ್ಯವಾಗಿ ನಾವೇನು ಮಾಡ್ಬೋದು ಕನ್ನಡ ಮಾಡಿದ್ರೆ? ಅಲ್ಲಿ ಕಮಲದಂತೆ ಕಣ್ಣಿನವ ಅಂತ ಹೇಳಬೇಕಾದ್ರೆ ಕಮಲಾಕ್ಷ ಅಂತ ಇರ್ತದೆ. ನಮ್ಮ ಬಾಯಲ್ಲಿ ಅದನ್ನು ಅನುವಾದ ಮಾಡುವಾಗ ನಾವೇನು ಮಾಡ್ತೇವೆ ಅಂದರೆ ಕಮಲದಂತೆ ಅಂತ ಅಂತೆ ಅಂತ ಒಂದು ಸೇರಿಸ್ತೀವಿ. ಆಮೇಲೆ ಅಲ್ಲಿ ಅಕ್ಷ ಅಂತ ಇರ್ತದೆ, ಕಣ್ಣು ಅಂತ ಇಷ್ಟೇ ಹೇಳಲ್ಲ ನಾವು, ನಮ್ಮ ಬುದ್ಧಿ ಸೇರಿಸ್ಬೇಕಲ್ಲ, ಕಣ್ಣಿನವ ಅಂತ ಮತ್ತೆ ಅವ ಅಂತ ಹೋಗ್ತೀವಿ. ಇನ್ನೂ ಕೆಲವರು ಇದ್ದಾರೆ ಉಳ್ಳವ ಅಂತಾರೆ, ಮತ್ತೆ ಅದನ್ನು ಮತ್ತೆ ಅಲ್ಲಿ ಉಳ್ಳ 2 ಪದ ಹಾಕ್ತಾರೆ. ಅಂದರೆ ಕನ್ನಡದ ಶಬ್ದಗಳು ಅಲ್ಲಿರೋ ಅಕ್ಷರ ಎಷ್ಟು ಜಾಸ್ತಿ ಮಾಡಲಿಕ್ಕೆ ಸಾಧ್ಯವೋ ಅಷ್ಟು ಮಾಡಿರ್ತೀವಿ ನಾವು. ದಾಸರ ವೈಶಿಷ್ಟ್ಯ ಏನು ಅಂತ ಹೇಳ್ತೀನಿ. ವಾಗಿ, ಆಗಿ, ಅನ್ನು, ಅಂತೆ, ಅವ ಈ ಎಲ್ಲ ಶಬ್ದ ಡಿಲೀಟ್ ಮಾಡಿಬಿಡ್ತಾರೆ. ಅದನ್ನು ಡಿಲೀಟ್ ಮಾಡಿ ಹಾಗೆಯೇ ಆ ಶಬ್ದಗಳನ್ನು ಹಾಗೇ ಇಡ್ತಾರೆ. ನೋಡಿ, ಅಲ್ಲಿ ಏನು ಶಬ್ದ ಇರ್ತದೆ ಅದನ್ನು ಹಾಗೆಯೇ ಇಟ್ಬಿಡ್ತಾರೆ. ಸಿದ್ಧಿದಾಯಕ ಶಿಷ್ಯ ಜನ ಪರಿಪಾಲ ಪರಮ ಶುದ್ಧಾತ್ಮ. ಎಲ್ಲಾದರೂ ಆಗಿ, ಅಂತೆ, ಅವ, ನವ ಬಂತ ನಿಮಗೆ ನೋಡ್ರಿ. ಅದು ಎಷ್ಟು ಆ ಪ್ರಭುತ್ವ ಇದೆ ಸಾಹಿತ್ಯದ ಮೇಲೆ ಅಂತ ನಿಮಗೆ ಇದರಿಂದ ಅನುಸಂಧಾನಕ್ಕೆ ಬರ್ತದೆ. ಈಗ ನಾವು ಈ ಶಬ್ದವನ್ನು ಮತ್ತೆ ಹೀಗೆ ನಿಮಗೆ ಕನ್ನಡದಲ್ಲಿ ವಿವರಣೆ ಕೊಡ್ಲಿಕ್ಕೆ ಹೊರಟ್ರೆ, ಸಿದ್ಧಿದಾಯಕ ಅಂದರೆ ನಾವು ಸುಮ್ಮನಿರಲ್ಲ, ನಮ್ಮ ಬುದ್ಧಿವಂತಿಕೆ ಉಪಯೋಗಿಸ್ತೇವೆ. ಈಗ ಸಿದ್ಧಿ ಅಂದರೆ ಏನು ಅಂತ ಶುರು ಮಾಡಿ ಪಾಂಡಿತ್ಯವನ್ನು, ಆಮೇಲೆ ಅದಕ್ಕೆ ದಾಯಕ ಅನ್ನೋ ಶಬ್ದ, ದಾಯಕ ಶಬ್ದಕ್ಕೆ ಸರಳವಾಗಿ ಅರ್ಥ ಆಗ್ತದೆ ಕನ್ನಡದಲ್ಲಿ ಏನಿದೆ, ಸಂಸ್ಕೃತದ ಶಬ್ದ ಅದು ಬೇಗ ನಮಗೆ ಅರ್ಥ ಹೊಳಿಬೇಕು ಅಂತ ಹಾಗೇ ಇಟ್ಟಿರ್ತಾರೆ. ನಾವು ಅದನ್ನು ಮತ್ತೆ ಈಗ ವಿವರಣೆ, ಇತ್ತೀಚೆಗೆ ಸಾಕಷ್ಟು ಜನ ವಿವರಣೆ ಬರಲಿಕ್ಕೆ ಶುರು ಮಾಡಿದ್ದಾರೆ. ನಾನು ಬರಿತೀನಿ ಅಂತ. ಅವ್ರು ಏನು ಬರೆದಿರಲ್ಲ, ಆಗಿ, ವಾಗಿ, ಅನ್ನು, ತನ್ನು ಹಾಕಿರ್ತಾರೆ ಅಷ್ಟೇ. ಅದು ವಿವರಣೆ ಆಗಿರ್ತದೆ. ಇದೆಲ್ಲ ದಾಸರ ಪದ್ಯಗಳಿಗೆ ವಿವರಣೆ ಅಂತಂದ್ರೆ ಏನು ಹೇಳೋಣ ಹೇಳ್ರಿ. ವಾಸ್ತವಿಕ ನೀವು ನೋಡಬೇಕಾದ ಆನಂದ ಎಲ್ಲಿದೆ ಇಲ್ಲಿ ಅಂದರೆ, ಭಾಗವತದ ಶ್ಲೋಕ ವೇದವ್ಯಾಸರು ಯಾವ ಪದವನ್ನು ಹಾಕಿದ್ರು, ದಾಸರು ಯಾವ ಪದದಿಂದ ಇಲ್ಲಿ ಅದನ್ನು ಅನುವಾದ ಮಾಡಿದರು. ಇದು ಟ್ಯಾಲೆಂಟ್. ಇದನ್ನು ನೋಡಬೇಕು ಅಲ್ವೇ? ಅದು ಮುಖ್ಯ. ಈ ಕನ್ನಡದ ಪದವನ್ನು ತೆಗೆದು ಮತ್ತದಕ್ಕೊಂದು ಕನ್ನಡದ ಪದ ಸೇರಿಸಿದರೆ ಅದು ಮಹತ್ವ ಅಲ್ಲ. ಇದನ್ನು ಬಿಡಬೇಕು ನಾವು.
ಯಾವುದೋ ಒಂದು ಪುರಾಣದಲ್ಲಿ ಒಂದು ಶ್ಲೋಕ ಬಂದಿದೆ, ಆ ಶ್ಲೋಕದಲ್ಲಿ ಯಾವುದೋ ಒಂದು ಪದ ಹಾಕಿದ್ದಾರೆ, ಆ ಪದಕ್ಕೆ ಇಷ್ಟ ಅರ್ಥ ಬರ್ತದೆ, ಅದನ್ನು ದಾಸರು ಇಲ್ಲಿ ಹೀಗೆ ಹೇಳಿದ್ದಾರೆ. ಈ ಮುಖವಾಗಿ ನೀವು ಸುಳಾದಿಗಳನ್ನು ಅಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಆವಾಗ ಆ ಸುಳಾದಿ ಅಧ್ಯಯನ ಪೂರ್ಣ ಅಂತ ಆಗ್ತದೆ. ಇದು ಒಂದು ಅಂಶ. ಈಗ ನಾನು ಎಲ್ಲ ಪದಕ್ಕೂ ಅಲ್ಲಿದ್ದು ತೆಗೆದು ನಿಮಗೆ ಹೇಳ್ತೀನಿ ಅಂತ ಅರ್ಥ ಅಲ್ಲ. ಎಲ್ಲ ಪದಗಳನ್ನು ನೀವು ಹೀಗೆ ನೋಡೋ ಪ್ರಯತ್ನ ಮಾಡಬೇಕು. ಇದು ಸುಲಭವಾಗಿ ಅರ್ಥ ಆಗ್ತದೆ. ಶಿಷ್ಯಜನ ಪರಿಪಾಲ, ಪರಮಶುದ್ಧಾತ್ಮ, ಸುಗುಣ ಸಾಂದ್ರ, ಸುಖವಾರಿಧಿ. ಇದು ನಿಮಗೆ ಅರ್ಥ ಆಗ್ತದೆ. ಇದಿದೇ ಪದಗಳನ್ನು ಯಾಕೆ ಇಡ್ತಾರೆ ಕಪಿಲನ ವಿಷಯದಲ್ಲಿ ಅನ್ನೋದಕ್ಕೆ ಭಾಗವತ ನೋಡಿದರೆ ಅರ್ಥ ಆಗ್ತದೆ. ಭಗವಂತ ಕರ್ದಮ ಮುನಿಗಳು ತಪಸ್ಸು ಮಾಡಿದಾಗ ಪ್ರಕಟನಾದಾಗ ಕರ್ದಮ ಮುನಿಗಳು ದೊಡ್ಡ ಜ್ಞಾನಿಗಳು, ತಪಸ್ವಿಗಳು, ಪ್ರಜಾಪತಿಗಳು. ಅದಕ್ಕೆ ಕೊನೆಗೇನಂದಿದ್ದಾರೆ, ಕರ್ದಮ ಮುನಿಸೂನು ವಿಜಯ ವಿಠಲ ಕಪಿಲ ನಿರ್ದೋಷ ಕರುಣಾಬ್ಧಿ ಸರ್ವರ ಸರ್ವರಾಧಾರಿ ಇಷ್ಟು ಹೇಳಿದ್ದಾರೆ. ನೋಡಿ, ಕರ್ದಮ ಮುನಿಸೂನು ವಿಜಯ ವಿಠಲ ಅನ್ನೋ ಆ ಕರ್ದಮ ಮುನಿಸೂನು ಅನ್ನೋ ಪದ ಇದೆ ಅಲ್ಲ, ಅದು ನಮಗೆ ಸುಳಿವು ಕೊಡ್ತದೆ. ಏನು ಸುಳಿವು? ಈ ಹಿಂದೆ ಹೇಳಿದ ಎಲ್ಲ ವಿಶೇಷಣಗಳು ಕರ್ದಮಕೃತ ಸ್ತೋತ್ರ ಭಾಗವತದೊಳಗಿದೆ, ಅದನ್ನು ನೀವು ನೋಡಿಕೊಂಡು ಇದನ್ನು ಅಧ್ಯಯನ ಮಾಡ್ರಿ ಅನ್ನೋ ಸುಳಿವನ್ನು ಕೊಡ್ತಾರೆ ದಾಸರಾಜ. ಇದು ವೈಶಿಷ್ಟ್ಯ ಕಪಿಲ ಸುಳಾದಿದು. ಅಂದರೆ ಕರ್ದಮ ಮುನಿಗಳಿಗೆ ಏನು ಹೊಳಿತು ಭಗವಂತ ಪ್ರಕಟನಾದಾಗ? ಭಗವಂತನ ರೂಪಗಳು ಎರಡು ರೀತಿ ಇರ್ತವೆ. ಎರಡು ರೀತಿ ಭಗವದ್ ರೂಪಗಳು ಅಂದ್ರೆ ಅಭಿಪ್ರಾಯ. ಒಂದು ಒಳಗಿರುವ ಭಗವಂತನ ಬಿಂಬರೂಪ. ಆ ಬಿಂಬನ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕಾಗಿರೋದು ಮುಕ್ತಿಯೋಗ್ಯರ ಕರ್ತವ್ಯ. ಇನ್ನೊಂದು ರೂಪ ಅಂದರೆ ಬಾಹ್ಯದಲ್ಲಿ ಭಗವದ್ ರೂಪಗಳಿದ್ದಾವೆ. ನರಸಿಂಹ, ವಾಮನ, ಕಪಿಲ, ದತ್ತಾತ್ರೇಯ, ಭಾರ್ಗವ, ಇವೆಲ್ಲ ಹೊರಗಿರುವಂತಹ ಭಗವದ್ ರೂಪಗಳು. ಈ ರೂಪಗಳೆಲ್ಲ ನಮಗೆ ಅಭೀಷ್ಟಗಳನ್ನು ಪೂರ್ಣ ಮಾಡ್ತಾರೆ, ಅನಿಷ್ಟಗಳನ್ನು ದೂರ ಮಾಡ್ತಾ ಇರ್ತಾರೆ. ಹಾಗಾಗಿ ಭಗವದ್ ರೂಪಗಳು ಎರಡೂ ರೀತಿಯಾದದ್ದನ್ನು ನಾವು ಆರಾಧನೆ ಮಾಡಬೇಕಾದದ್ದೇ. ಒಳಗಿರೋದನ್ನು ಈ ಕೂಡಲೇ ನಾವು ಆರಾಧಿಸಿ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಆಗ್ತಿರಲ್ಲ. ಜ್ಞಾನಿಗಳಿಗೆ ಆಗಿರ್ತದೆ. ಕರ್ದಮ ಋಷಿಗಳು ಈ ಭಗವದ್ ರೂಪವನ್ನು ಆರಾಧಿಸುವಾಗ ಅವನು ಪ್ರಕಟನಾದ ಕೂಡಲೇ ಆ ಭಗವತ್ ಸ್ವರೂಪದಲ್ಲಿ ಅವರಿಗೆ ಕಂಡ ಗುಣಗಳು ಇವೆಲ್ಲ ಅಂತೆ. ಈ ಗುಣಗಳೆಲ್ಲ ಅವರಿಗೆ ಕಂಡುವಂತೆ. ಏನೆಲ್ಲ ಗುಣಗಳು ಕಂಡವು? ಸುಳಾದಿಯ ಆ ಪ್ರಾರಂಭದ ತಾಳದ ಮೊದಲಿರುವ ಎಲ್ಲ ಪದಗಳು ಭಗವದ್ ಗುಣಗಳು ಅವರಿಗೆ ಕಂಡದ್ದಂತೆ. ಅದ್ವೈತ ಕಾಯ, ಮಾಯಾರಮಣ, ರಾಜೀವ ನೇತ್ರ, ಅದ್ವಯ ಅನಾದಿ ಪುರುಷ, ಚಿತ್ರ ಕರ್ದಮ ಮುನಿಸೂನು ವಿಜಯ ವಿಠಲ. ಅದ್ವೈತ ಕಾಯ ಅಂತ ಕರೆದಿದ್ದಾರೆ. ಅದ್ವೈತ ಕಾಯ ಅಂದ್ರೆ ಅರ್ಥ ಏನು ಭಗವಂತನಲ್ಲಿ? ನೋಡಿ, ಇದೆಲ್ಲ ವೇದದ ಉಪನಿಷತ್ತಿನ ಅರ್ಥ. ಕಾಯ ಅಂದರೆ ಭಗವಂತನ ರೂಪ ಅಂತ ಅರ್ಥ. ಭಗವದ್ ರೂಪಗಳಲ್ಲಿ ಯಾವ ಥರದಿಂದಲೂ ಭೇದ ಇಲ್ಲ. ಅದ್ವೈತ ಅಂದರೆ ಭೇದ ಇಲ್ಲ ಅಂತ ಅರ್ಥ. ನನ್ನೊಳಗೆ ಯಾವ ಪರಮಾತ್ಮನಿದ್ದಾನೋ ನಿಮ್ಮೊಳಗೆಲ್ಲೂ ಅದೇ ಭಗವಂತನೇ ಇದ್ದಾನೆ. ಆ ಭಗವಂತನ ರೂಪಗಳಲ್ಲಿ ಭೇದ ಇಲ್ಲ. ಇದು ಆ ಸ್ತೋತ್ರದಲ್ಲಿ ಬಂದದ್ದನ್ನು ಹಾಗೆ ಅನುವಾದ ಮಾಡುವಾಗ ಅದ್ವೈತ ಕಾಯ ಅಂತ ಪದವನ್ನು ಬಳಸ್ತಾರೆ. ನಾನಾ ರೂಪಾತ್ಮಕ. ನೋಡಿ, ದೇವರ ರೂಪಗಳಲ್ಲಿ ಭೇದ ಇಲ್ಲ, ಆದರೆ ನಾನಾ ರೂಪಗಳಲ್ಲಿ ಪರಮಾತ್ಮ ಕಣ್ಣಿಗೆ ಬೀಳ್ತಾನೆ. ನಾನಾ ರೂಪ ಆತ್ಮಕ, ನಾನಾ ರೂಪಗಳ ಸ್ವರೂಪನಾಗಿದ್ದಾನೆ. ಒಂದ ಎರಡ? ಇದು ಆ ಭಾಗವತ ಶ್ಲೋಕದಲ್ಲೇ ಬರುವಂಥ ಪದದ ಅನುವಾದವನ್ನು ಮಾಡ್ತಾರೆ. ಬಂಧ ವಿಚ್ಛೇದ. ನೋಡಿ, ಇದೆಲ್ಲ ಒಂದೊಂದು ಶಬ್ದಗಳು ಮೇಲ್ನೋಟಕ್ಕೆ ನಿಮಗೆ ಸರಳ ಕನ್ನಡದಲ್ಲಿ ಹೇಳುವ ಅಭಿಪ್ರಾಯ ಅಂತ ಅನ್ನಿಸ್ತದೆ. ಆದರೆ ಇದು ಸಂಸಾರ ಬಂಧವನ್ನು ವಿಚ್ಛೇದನ ಮಾಡುವಂಥ ಭಗವಂತನ ವ್ಯಕ್ತಿತ್ವವನ್ನು ಸ್ಮರಣೆ ಮಾಡಿದ್ದಾರೆ. ಖದ್ಯೋತ ವರ್ಣ ಸಕಲ ವ್ಯಾಪ್ತ ಆಕಾಶ ಅಮಿತ. ಭಗವಂತ ಕರ್ದಮ ಮುನಿಗಳಿಗೆ ಪ್ರತ್ಯಕ್ಷನಾದಾಗ
ಅವರ ಪ್ರಕಟನಾದದ್ದಕ್ಕೆ ಅವರು ಸ್ತೋತ್ರ ಮಾಡ್ತಾ ಅವ್ರಿಗೆ ಕಂಡದ್ದಿದಂತೆ ಖದ್ಯೋತ ವರ್ಣ. ಸಂಸ್ಕೃತದಲ್ಲಿ ಖದ್ಯೋತ ಅನ್ನೋ ಶಬ್ದ ಬಳಸ್ತಾರೆ. ಖದ್ಯೋತ ಶಬ್ದ ಮಿಣುಕು ಹುಳ ಅನ್ನೋ ಅರ್ಥ ಇದೆ ಯದ್ಯಪಿ. ಆದರೆ ಇಲ್ಲಿ ದಾಸರು ಬಳಸಿರುವ ಆ ಶಬ್ದ ಮಾತ್ರ ಮಿಣುಕು ಹುಳ ಅನ್ನೋ ಅರ್ಥದಲ್ಲಿ ಅಲ್ಲ. ಖ ಅಂದರೆ ಆಕಾಶ. ಆಕಾಶದಲ್ಲಿ ಬೆಳಗುವವನು ಸೂರ್ಯ. ಹಾಗಾಗಿ ಖದ್ಯೋತ ಅಂದರೆ ಆಕಾಶದಲ್ಲಿ ಬೆಳಗುವಂತಹ ಸೂರ್ಯನಂತೆ ವರ್ಣನಾಗಿದ್ದ ಆ ಕರ್ದಮ ಮುನಿಗಳಿಗೆ ಭಗವಂತ ಪ್ರಕಟನಾದಾಗ ಅಂತ ಅರ್ಥ. ಅದಕ್ಕಷ್ಟು ಸ್ಪಷ್ಟ ಸೇರಿಸಿದ್ದಾರೆ. ಖದ್ಯೋತ ವರ್ಣ ಸಕಲ ವ್ಯಾಪ್ತ ಆಕಾಶ ಅಮಿತ. ಸಕಲ ವ್ಯಾಪ್ತ ಅಂತಂದದ್ರಿಂದ ಎಲ್ಲೆಡೆ ವ್ಯಾಪಿಸಿದಾನೆ, ಬೆಳಕಿನಿಂದಲೂ ವ್ಯಾಪಿಸಿದಾನೆ, ಸೂರ್ಯನಂತೆ ಬೆಳಗುತ್ತಿದ್ದಾನೆ. ಅಂಥ ಭಗವಂತನ ರೂಪ ಇದು. ಅದನ್ನು ಅನುಸಂಧಾನ ಮಾಡಿದ್ರು. ಮತ್ತೊಂದು ಶಬ್ದ ಹಾಕಿದರು, ಬುದ್ಧಿ ವಿಶಾಲ ಮಹಿಮ ಪಾಪಹಾರಿ. ಎಂಥ ಅದ್ಭುತವಾದ ಮಾತು. ಬುದ್ಧಿ ವಿಶಾಲ ಮಹಿಮ. ಭಗವಂತನ ಬುದ್ಧಿ ಅಪಾರವಾದ ಬುದ್ಧಿ. ಅವನ ಬುದ್ಧಿಯಷ್ಟು ಯಾರ ಬುದ್ಧಿಯೂ ಇಲ್ಲ. ಹಾಗಾಗಿ ಬುದ್ಧಿ ವಿಶಾಲ ಮಹಿಮಾ ಅಂತಂದರು. ಇನ್ನೊಂದು ಅರ್ಥನೂ ಇದೆ. ಬುದ್ಧಿ ವಿಶಾಲ ಅಂದರೆ ಮುಖ್ಯ ಪ್ರಾಣ ಬ್ರಹ್ಮದೇವರಿಗೆ ಹೆಸರು. ವಿಶಾಲ ಬುದ್ಧಿ ಅವ್ರದ್ದೇ ಅಲ್ವೇ. ಹಾಗಾಗಿ ಅವರ ತಿಳಿಯಬಹುದಾದ ಮಹಿಮೆ ಭಗವಂತನದು. ಆದ್ದರಿಂದ ಅವನಿಗೆ ಬುದ್ಧಿ ವಿಶಾಲ ಮಹಿಮಾ ಅಂತ ಕರೆದಿದ್ದಾರೆ. ಇನ್ನೆರಡು ಪದಗಳಿದ್ದಾವೆ, ಅವುಗಳನ್ನು ಸ್ವಲ್ಪ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ವಿದ್ಯ ಉದ್ಧಾರಕ, ವಿದ್ಯ ಅತೀತ. ವಿದ್ಯ ಉದ್ಧಾರಕ, ವಿದ್ಯಾತೀತ ಅಂತ ಎರಡು ಶಬ್ದ ಹಾಕಿದ್ದಾರೆ. ವಿದ್ಯಾ ಅತೀತ ಅಂದರೆ ಅರ್ಥ ಏನು? ಪರಮಾತ್ಮ ವಿದ್ಯೆ ಅಂದರೆ ಯಾವುದನ್ನು ಕರೆಸ್ಕೊಳ್ತದೆ? ವಿದ್ಯೆಯನ್ನು ಉದ್ಧಾರ ಮಾಡಿದ ಅಂದರೆ ಯಾವುದನ್ನು ಉದ್ಧಾರ ಮಾಡಿದ? ಇದು ಅದೇ ಭಾಗವತದಲ್ಲೇ ಬರ್ತದೆ. ವಿದ್ಯೆ ವಿದ್ಯೆ ಅಂದರೆ ವೇದ ವಿದ್ಯೆ. ಪರಮಾತ್ಮ ವೇದ ವಿದ್ಯೆಗೆ ಪೂರ್ಣ ನಿಲುಕುವವನಲ್ಲ. ಆ ಅರ್ಥದಲ್ಲೇನೆ ವಿದ್ಯಾತೀತ ಅಂತ ಕರೀತಾರಂತೆ ಪರಮಾತ್ಮನಿಗೆ. ನೋಡಿ, ಆ ಪಾರಾಯಣ ಮಾಡುವಾಗ ಈ ಅನುಸಂಧಾನ ಇರಬೇಕು. ನಮ್ಮ ವಿದ್ಯೆಗೆ ಪರಮಾತ್ಮ ನಿಲುಕುವವನಲ್ಲ, ಪೂರ್ಣ ನಿಲುಕಲ್ಲ ಅಂತ ಅರ್ಥ. ಹಾಗಾಗಿ ವಿದ್ಯಾತೀತ, ವಿದ್ಯೆ ಉದ್ಧಾರಕ. ಭಾಗವತ ತಾತ್ಪರ್ಯದಲ್ಲಿ ಭಗವತ್ಪಾದರು ಹೇಳ್ತಾರೆ, ಲೋಕಕ್ಕೆ ಒಂದು ಸಾಂಖ್ಯ ವಿದ್ಯೆ ಅಂತ ಇದೆ, ಯೋಗ ವಿದ್ಯೆ ಅಂತಿದೆ, ತತ್ವವಿದ್ಯೆ ಅಂತಿದೆ. ಅದರಲ್ಲಿ ಕಪಿಲ ನಾಮಕ ಭಗವಂತ ತತ್ವವಿದ್ಯೆಯನ್ನು ಜಗತ್ತಿಗೆ ಕೊಟ್ಟನಂತೆ. ಆ ತತ್ವವಿದ್ಯೆಯನ್ನು ಕೊಟ್ಟದ್ದಕ್ಕೆ ಪರಮಾತ್ಮನಿಗೆ ಕಪಿಲ ತತ್ವ ಸಂಖ್ಯಾತ ಅಂತ ಭಗವತ್ಪಾದರು ಹೇಳ್ತಾರೆ. ಕಪಿಲ ತತ್ವ ಸಂಖ್ಯಾನವನ್ನು ಮಾಡಿದವ. ಆ ತತ್ವ ಸಂಖ್ಯಾನ ಕೊಟ್ಟದ್ದೇ ಇವನಾದ್ದರಿಂದ ಇವನಿಗೆ ವಿದ್ಯೆ ಉದ್ಧಾರಕ ಅಂತ ಹೆಸರು ಬಂತಂತೆ. ಇವತ್ತು ನಮಗೆ ತತ್ವ ಸಂಖ್ಯಾನದ ಪರಿಚಯ ಸರಿಯಾಗಿಲ್ಲ. ಆದರೆ ಮಧ್ವಾಚಾರ್ಯ ಚೆನ್ನಾಗಿ ಗ್ರಂಥ ಬರೆದು ಕೊಟ್ಟರು. ಅದನ್ನು ತತ್ವ ಸಂಖ್ಯಾನ ಅಂಥೇಳಿ ಒಂದು ಗ್ರಂಥ ಮಾಡಿದ್ದಾರೆ. ಅದು ಮೊಟ್ಟ ಮೊದಲು ಕೊಟ್ಟದ್ದು ಕಪಿಲ ನಾಮಕ ಪರಮಾತ್ಮ ತನ್ನ ಶಿಷ್ಯನಿಗೆ ಉಪದೇಶ ಮಾಡಿ ಆ ಪರಂಪರೆಯನ್ನು ಬೆಳೆಸಿದ. ಹಾಗಾಗಿ ದಾಸರಂತಾರೆ ವಿದ್ಯೆ ಉದ್ಧಾರಕ ಅಂತ ಶಬ್ದವನ್ನು ಹಾಕ್ತಾರೆ. ವಿದ್ಯಾತೀತ ಶಬ್ದ ಆಯಿತು, ವಿದ್ಯಾ ಉದ್ಧಾರಕ ಆಯಿತು. ವಿದ್ಯೆ ಉದ್ಧಾರಕನಲ್ಲ ಅಷ್ಟೇ ಅಲ್ಲ, ವಿಶ್ವನಾಟಕ ನಾರಾಯಣ, ಉದಧಿ ಸದನ, ಇವೆಲ್ಲ ಶಬ್ದಗಳು ಅಲ್ಲಿದ್ದದ್ದನ್ನು ಹಾಗಾಗಿ ಇಟ್ಟಿದ್ದಾರಷ್ಟೆ. ವಿಶ್ವನಾಟಕ ಅಂತಾರೆ, ಜಗನ್ನಾಟಕ. ಪ್ರಪಂಚ ಭಗವಂತ ನಡೆಸ್ತಾ ಇರುವ ಒಂದು ನಾಟಕ ರಂಗ. ಇದು ಅವನ ಅಧೀನದಲ್ಲಿದೆ ಅಷ್ಟೆ. ಅವನ ನಡೆಸ್ತಾನೆ, ನಾವು ನಡೀತೇವೆ. ಈ ಅರ್ಥದಲ್ಲಿ ವಿಶ್ವನಾಟಕ ಅಂತ ಕರೀತಾರೆ. ಇದನ್ನೇನು ಪರಮಾತ್ಮ ಬಹಳ ಆಯಾಸಪಟ್ಟು ಮಾಡೋದು ಅಲ್ಲ. ಆ ಅರ್ಥದಲ್ಲೂ ವಿಶ್ವನಾಟಕ ಅಂತ ಕರೀತಾರೆ. ನಾಟಕ ಮಾಡುವಾಗ ಬಹಳ ಆಯಾಸಪಟ್ಟು ಮಾಡೋದು ಅಂತಿರಲ್ಲ.
ಹಾಗಾಗಿ ಅನಾಯಾಸೇನ ಪ್ರಪಂಚವನ್ನು ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಾನಾದ್ದರಿಂದಲೂ ವಿಶ್ವನಾಟಕ. ಯಾವ ಲಾಭ ಇಲ್ಲ ಆದರೂ ಮಾಡ್ತಾನೆ, ಹಾಗೂ ವಿಶ್ವನಾಟಕ. ಉದಧಿ ಸದನ ಅಂತಾರೆ, ಸಮುದ್ರವನ್ನು ಮನೆ ಮಾಡಿಕೊಂಡವ. ಸಿದ್ಧಾದಿ ವಿನುತ ಸಂತತ ಪಾತಾಳವಾಸಿ. ನೋಡಿ, ಕಪಿಲ ನಾಮಕ ಪರಮಾತ್ಮ ಪಾತಾಳದಲ್ಲಿದ್ದಾನೆ ಅಂತ ಹರಿವಂಶ ಪುರಾಣದಲ್ಲಿ ಹೇಳ್ತದೆ. ಹರಿವಂಶ ಪುರಾಣದಲ್ಲಿ 3 ಪರ್ವ ಇದೆ. ಆ ಒಂದು ಪರ್ವದೊಳಗೆ ಕಪಿಲನ ಚರಿತ್ರೆಯು ಪ್ರಸ್ತಾಪ ಆಗ್ತದೆ. ಪಾತಾಳವಾಸಿ ಅಂತ ಕಪಿಲನ ವರ್ಣನೆ ಮಾಡಿದ್ದಾರೆ. ಹಾಗಾಗಿ ಪಾತಾಳವಾಸಿ ಅನ್ನೋ ಅಂಶ ಬಂತು. ವಿದ್ಯಾ ಉದ್ಧಾರಕ, ವಿದ್ಯಾ ಅತೀತ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿ ಮೊದಲನೇ ತಾಳವನ್ನು ಕರ್ದಮಕೃತ ಸ್ತೋತ್ರದ ಸಂಗ್ರಹ ರೂಪವಾಗಿ ಸ್ಪಷ್ಟಪಡಿಸಿ, ಕರ್ದಮ ಮುನಿಸೂನು ವಿಜಯ ವಿಠಲ ಕಪಿಲ ನಿರ್ದೋಷ ಕರುಣಾಬ್ಧಿ ಸರ್ವರ ಆಧಾರಿ, ಅಲ್ಲಿಗೆ ಮುಕ್ತಾಯ ಮಾಡಿದ್ದಾರೆ. ಉಳಿದ ಯಾವ ಪದಗಳು ನಿಮಗೆ ಕಠಿಣ ಅಂತ ಅನಿಸ್ಲಾರ್ದು. ಈ ಪದಗಳು ಯಾವುದು ಕಠಿಣವೋ ಆ ಪದಗಳನ್ನು ನಿಮ್ಮ ಮುಂದೆ ನಾನು ಅರಿಕೆ ಮಾಡಿಕೊಂಡೆ ಅಷ್ಟೆ. 2ನೇ ತಾಳಕ್ಕೆ ಹೋಗೋಣ. 2ನೇ ತಾಳ ಮಟ್ಟ ತಾಳ, ಅದು ಮಂಠ ತಾಳ ಅಂತ ಹೇಳಿ ಕರೆದದ್ದಿದೆ. ಆದಿ ಮನ್ವಂತರದಿ ಜನಿಸಿದ ಮಹದೈವ, ಆದಿ ಪರಬೊಮ್ಮ ಬೊಮ್ಮನಯ್ಯ ಜೀಯ, ಸಾಧು ಜನರ ಪ್ರಿಯ ಸಂತತ ಮುನಿತಿಲಕ ಬೋಧ ಶರೀರ ಭಕುತರ ಮನೋಹಾರಿ, ಮಾಧವ ಸಿರಿ ವಿಜಯ ವಿಠಲ ವಿಮಲೇಶ ಮೋದಮತಿಯ ಕೊಡುವ ಕಪಿಲ ಭಗವನ್ಮೂರ್ತಿ. ಇದು 2ನೇ ತಾಳ. ಈ 2ನೇ ಮಂಠ ತಾಳದಲ್ಲಿ ದಾಸರು ಕಪಿಲ ಭಗವನ್ಮೂರ್ತಿಯನ್ನು ಯಾರು ಆರಾಧನೆ ಮಾಡಲಿಕ್ಕೆ ಹೊರಡುತ್ತಾರೆ, ಇವನು ಕರ್ದಮರಿಂದ ದೇವಹೂತಿಯಲ್ಲಿ ಹುಟ್ಟಿದ ಅನ್ನೋದು ಭಾಗವತದ ಕಥೆ ಇದೆ ನಿಜ. ಆದರೆ ಭಾಗವತದ ಕಥೆಯನ್ನು ಮೇಲ್ನೋಟಕ್ಕೆ ಅರ್ಥೈಸಿಕೊಂಡು ಇವನಿಗೆ ಹುಟ್ಟಿದೆ ಅಂತ ಯಾರೂ ತಿಳಿಬೇಡ್ರಿ, ಆ ವಿಷಯವನ್ನು ಇಲ್ಲಿ ಹೇಳ್ತಾರೆ. ಅವನಿಗೆ ಹುಟ್ಟಿಲ್ಲ, ಹಾಗಾದರೆ ಭಾಗವತವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು? ಕರ್ದಮರು ತಪಸ್ಸು ಮಾಡಿದರು, ನೀನು ಮಗನಾಗಿ ಬಾ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ದೇವಹೂತಿ ಕರ್ದಮರಲ್ಲಿ ಮಗನಾಗಿ ಹುಟ್ಟಿದ್ದಂತೂ ನಿಜವೇ. ಅದಕ್ಕೆ ಸ್ಪಷ್ಟಪಡಿಸಿದರು, ಕಪಿಲ ಕರ್ದಮರಿಂದ ಹುಟ್ಟಿದವನಲ್ಲ. ಮತ್ಯಾರು? ಆದಿ ಮನ್ವಂತರದಿ ಜನಿಸಿದ ಮಹದೈವ, ಆದಿ ಪರಬೊಮ್ಮ ಬೊಮ್ಮನಯ್ಯ ಜೀಯ. ಅವನಿಗೆ ಹುಟ್ಟಿಲ್ಲ ಅನ್ನೋದನ್ನು ಎಷ್ಟು ಚಮತ್ಕಾರವಾಗಿ ಹೇಳ್ತಾರೆ ನೋಡಿ. ಆದಿ ಮನ್ವಂತರದಿ ಜನಿಸಿದ ಮಹದೈವ. ಮನ್ವಂತರಗಳಿರೋದು 14. ಮೊದಲನೇ ಮನ್ವಂತರದ ಹೆಸರು ಸ್ವಯಂಭುವ. ಕಪಿಲ ಕರ್ದಮರು ಇದ್ದದ್ದು ಸ್ವಯಂಭುವ ಮನ್ವಂತರದಲ್ಲಿ. ಕರ್ದಮರು ಪ್ರಜಾಪತಿಗಳು. ಸ್ವಯಂಭುವ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡ್ತಾನೆ. ಈ ಭಾಗವತದ ಕಥೆಗಳೆಲ್ಲ ಸಂಗ್ರಹ ಮಾಡಿ ಹೇಳಲಿಕ್ಕೆ ಆದಿ ಮನ್ವಂತರದಿ ಜನಿಸಿದ ಮಹದೈವ ಅಂತ ಸಂಗ್ರಹ ಮಾಡಿದರು. ಆ ಸ್ವಾರಸ್ಯ ನೋಡಿ, ದಾಸರು ಹೇಳುವಾಗ ಮೊದಲನೇ ಮನ್ವಂತರದಲ್ಲಿ ಜನಿಸಿದವ ಈತ, ಶಬ್ದ ಏನಾಡಿದ್ದಾರೆ? ಮಹದೈವ ಅಂತ ಶಬ್ದ ಹಾಕಿದ್ದಾರೆ. ಮಹದೈವ ಅನ್ನೋ ಶಬ್ದ ಲೋಕದಲ್ಲಿ ಪ್ರಸಿದ್ಧಿ ಇರೋದು ಯಾರಲ್ಲಿ? ಮಹರುದ್ರ ದೇವರಲ್ಲಿ. ಮಹರುದ್ರ ದೇವರನ್ನು ಇಲ್ಲಿ ಇಟ್ಟುಕೊಳ್ಬಾರ್ದು, ಅದನ್ನು ಸ್ಪಷ್ಟಪಡಿಸ್ತಾರೆ. ಆದಿ ಪರಬೊಮ್ಮ ಅಂದರೆ ಅಲ್ಲಿ ಹೇಳುವಾಗ ಆದಿಬ್ರಹ್ಮ ಅನಾದಿ ಬ್ರಹ್ಮಣೆ ಅಂತ ಭಾಗವತದಲ್ಲಿ ಶಬ್ದಗಳು ಬರ್ತವೆ. ಇವನಿಗೆ ಹುಟ್ಟಿಲ್ಲ, ಇವನು ತಂದೆ ತಾಯಿ ಅಂದರೆ ಗರ್ಭವಾಸ ಮಾಡುವವನಲ್ಲ, ಕರ್ಮದ ನಿರ್ಬಂಧಗಳು ಇವನಿಗಿಲ್ಲ. ಇದನ್ನು ಸ್ಪಷ್ಟಪಡಿಸುವ ಶಬ್ದಗಳು ಭಾಗವತದಲ್ಲಿ ಬಂದಿದೆ. ಅದಕ್ಕೆ ದಾಸರು ಏನು ಮಾಡ್ತಾರೆ? ಆದಿ ಪರಬೊಮ್ಮ ಬೊಮ್ಮನಯ್ಯ. ಬೊಮ್ಮನಯ್ಯ ಅಂದ್ರೆ ಅರ್ಥ ಚತುರ್ಮುಖ ಬ್ರಹ್ಮನಿಗೂ ಕೂಡ ಇವನೇ ತಂದೆ. ಮೊದಲನೇ ಶಬ್ದ ಆದಿ ಪರಬೊಮ್ಮ, 2ನೇ ಶಬ್ದ ಬೊಮ್ಮನಯ್ಯ. ಆ ಬೊಮ್ಮನಯ್ಯ ಅನ್ನೋ ಶಬ್ದ ಹಾಕಿದ್ರಿಂದ
ಬ್ರಹ್ಮಜನಕ, ಬ್ರಹ್ಮ ನಿಯಾಮಕ, ಚತುರ್ಮುಖನನ್ನು ಇವನೇ ಹುಟ್ಟಿಸುವವ, ಇವನಿಗೆ ಹುಟ್ಟು ಅಂತಿಲ್ಲ. ಹಾಗಾದರೆ ಭಾಗವತದಲ್ಲಿ ಹೇಳಿದ ಹುಟ್ಟು ಅದು ಕೇವಲ ಭಗವಂತ ಪ್ರಕಟನಾದ ಅಂತ ತಿಳಿಸಿದ್ದು. ಹೀಗೆ ಕಪಿಲ ನಾಮಕ ಭಗವಂತನ ಬಗ್ಗೆ ಭಾಗವತದ 3ನೇ ಸ್ಕಂದ ಹೇಳುವ ಅಭಿಪ್ರಾಯವನ್ನು ಹುಟ್ಟಿದೆ ಅಂತ ನೀವು ತಿಳಿಬೇಡಿ, ಅವನು ಪ್ರಕಟನಾದ ಅನ್ನೋದನ್ನು ಎಷ್ಟು ಸ್ಪಷ್ಟವಾಗಿ ಸಾಧನೆ ಮಾಡಿಕೊಡ್ತಾರೆ ನೋಡಿ. ಇದು ಒಂದು ಪ್ರಮೇಯ. ಕೃಷ್ಣ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಬೇರೆ ಬೇರೆ ತತ್ವಗಳನ್ನು ತಿಳಿತಾ ಬಾ, ಅದರಲ್ಲಿ ಇದು ಒಂದು ತತ್ವ, ನಿನ್ನನ್ನು ಹುಟ್ಟಿಸಿದವನು ನಾನು ಅನ್ನೋದು, ನನ್ನ ಹುಟ್ಟಿಸಿದವರು ಯಾರೂ ಇಲ್ಲ, ನನಗೆ ಹುಟ್ಟಿಲ್ಲ ಅನ್ನೋದು, ಅದನ್ನೊಂದು ತತ್ವ ಅಂತ ತಿಳಿ ಅಂತ. ಜನ್ಮ ಕರ್ಮಚ ಮೇ ದಿವ್ಯಂ, ನನಗೆ ಜನ್ಮ ಇಲ್ಲ, ಇದನ್ನು ಯಾರು ಸರಿಯಾಗಿ ಅರ್ಥೈಸ್ಕೊಳ್ತಾರೋ ಅವರಿಗೆ ಜನ್ಮ ಇಲ್ಲ ಅಂತ ಮಾಡ್ತೇನೆ ಅಂತ. ಹಾಗಾಗಿ ಕಪಿಲ ನಾಮಕ ಭಗವಂತನನ್ನು ನಿತ್ಯ, ನಮ್ಮಂತೆ ಸೃಷ್ಟಿಯಾದವನಲ್ಲ, ಸೃಷ್ಟಿಕರ್ತ ಬ್ರಹ್ಮನಿಗೂ ಅವನೇ ನಿಯಾಮಕ, ಮನ್ವಂತರದ ಮೊದಲೂ ಇದ್ದವ, ಅದನ್ನು ಸೂಚನೆ ಮಾಡಿದ್ದಾರೆ. ಮನ್ವಂತರದ ಮೊದಲೂ ಇದ್ದವ ಅಂತ ತಿಳಿಸ್ಲಿಕ್ಕೆ ಆದಿ ಮನ್ವಂತರದಿ ಅಂತ ಹೇಳಿ ಪದವನ್ನು ಹಾಕ್ತಾರಂತೆ. ಮನ್ವಂತರದ ಆದಿಯಲ್ಲೂ ಇದ್ದವ, ಆದರೂ ಕರ್ದಮರಿಗೋಸ್ಕರವಾಗಿ ಜನಿಸಿದ ಮಹದೈವ, ಅವರ ಭಕ್ತಿಗೆ ಒಲಿದು ಅವರಿಗಾಗಿ ತನ್ನ ರೂಪವನ್ನು ಪ್ರಕಟ ಮಾಡಿದವ. ನೋಡಿ, ಹೀಗೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಸುಮ್ಮನೆ ಕನ್ನಡದ ಪದಗಳನ್ನು ಹಾಗಾಗಿ ಮೇಲ್ಮೇಲೆ ತಿಳ್ಕೊಳ್ಳೋದು ಹೇಗೆ? ಸಾಧು ಜನರ ಪ್ರಿಯ ಸಂತತ ಮುನಿತಿಲಕ, ಬೋಧ ಶರೀರ ಭಕುತರ ಮನೋಹಾರಿ. ನೋಡಿ, ಇದೆಲ್ಲ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ಸಾಧು ಜನರ ಪ್ರಿಯ, ಸಂತತ ಮುನಿತಿಲಕ, ಮುನಿತಿಲಕ ಅಂತ ಶಬ್ದವನ್ನು ಬಳಸ್ತಾರೆ. ಇದು ಬಹಳ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಬೇಕು. ಭಗವದ್ಗೀತೆಯ ವಿಭೂತಿ ಯೋಗದಲ್ಲಿ ಭಗವಂತ ತನ್ನ ವಿಭೂತಿ ರೂಪಗಳನ್ನು ಎಲ್ಲಿಟ್ಟಿದ್ದೇನೆ ಅಂತ ಹೇಳುವಾಗ ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ. ಸಿದ್ಧರು ಅದೊಂದು ಗುಂಪು, ಸಿದ್ಧರು, ಸಾಧ್ಯರು, ಯಕ್ಷರು, ವಿದ್ಯಾಧರರು, ಕಿನ್ನರರು, ಗಂಧರ್ವರು, ಹೀಗೆ ಒಂದೊಂದೊಂದೊಂದು ಗುಂಪಿದೆ. ಅದರಲ್ಲಿ ಸಿದ್ಧರಲ್ಲಿ ಕಪಿಲ ಮುನಿಯಾಗಿದ್ದೇನೆ ಅಂತಂದಿದ್ದಾನೆ ಭಗವಂತ. ಅದು ತಾನೇ. ಪ್ರಕೃತದಲ್ಲಿ ಸಾಧು ಜನಪ್ರಿಯ ಸಂತತ ಮುನಿತಿಲಕ, ಮುನಿತಿಲಕ ಅನ್ನೋ ಪದಕ್ಕರ್ಥ ಮುನಿ ಅಂದರೆ ಸಿದ್ಧರು ಅಂತ ಅರ್ಥ. ಅದಕ್ಕೆ ಹಿಂದೆ ಹೇಳುವಾಗ, ಹಿಂದೆ ಮೊದಲನೇ ತಾಳದಲ್ಲಿ ಸ್ಪಷ್ಟಪಡಿಸಿದರು, ಸಿದ್ಧಾದಿ ವಿನುತ ಅಂತ ಶಬ್ದ ಆಡಿದರು. ಏನು ಸಿದ್ಧಾದಿ ವಿನುತ ಅಂದರೆ ಏನದು? ಸಿದ್ಧಾದಿಗಳು ಅಂದರೆ ಏನದು? ಸಿದ್ಧಾನಾಂ ಕಪಿಲೋ ಮುನಿಹಿ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ. ಸಿದ್ಧ ಅಂತ ಒಂದು ಗುಂಪಿದೆ. ಯಕ್ಷರು, ರಾಕ್ಷಸರು, ಕಿನ್ನರರು, ಕಿಂಪುರುಷರು, ವಿದ್ಯಾಧರರು ಹೇಗೋ ಸಿದ್ಧರು, ಸಾಧ್ಯರು ಅಂತಿದ್ದಾರೆ. ಅದರಲ್ಲಿ ಸಿದ್ಧರು ಅಂತ ಯಾವ ಗುಂಪಿದೆಯೋ ಅವರಲ್ಲಿ ಭಗವಂತ ಕಪಿಲನಾಗಿದ್ದಾನೆ ಅಂತ ಅರ್ಥ. ಅದನ್ನು ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಸಾಧು ಜನ ಪ್ರಿಯ ಸಂತತ ಮುನಿ ತಿಲಕ. ಮುನಿ ಅಂತಂದರೆ ಸಿದ್ಧರು. ಆ ಸಿದ್ಧ ಮುನಿಗಳಲ್ಲೆಲ್ಲ ತನ್ನ ವಿಭೂತಿ ರೂಪ ಕಪಿಲನಲ್ಲಿ ಇಟ್ಟಿದ್ದಾನೆ. ಹಾಗಾಗಿ ತಿಲಕ ಅಂದರೆ ಶ್ರೇಷ್ಠನಾಗಿದ್ದಾನೆ ಅಂತ ಅರ್ಥ. ಮಾಧವ ಸಿರಿ ವಿಜಯ ವಿಠಲ ಹೇಳುವಾಗ ಬೋಧ ಶರೀರ ಭಕುತರ ಮನೋಹಾರಿ, ಇದು ಭಾಗವತದಲ್ಲೇ ಬಂದ ಒಂದು ಶಬ್ದ. ಬೋಧ ಅಂದರೆ ಜ್ಞಾನ ಅಂತ ಅರ್ಥ. ಈ ಕಪಿಲನ ದೇಹ ನಮ್ಮ ನಿಮ್ಮಂತೆ ಹುಟ್ಟಿದ್ದಲ್ಲ, ಅದು ಚಿನ್ಮಯವಾದ ದೇಹ. ನೋಡಿ, ಭಗವಂತನ ದೇಹ ಪ್ರಾಕೃತ ಅಲ್ಲ. ತಾಯಿ ಗರ್ಭದಿಂದ ಹುಟ್ಟೋದು ಅಂತಾದರೆ ಅದು ಪ್ರಾಕೃತವಾಗ್ತದೆ. ಇವನ ದೇಹ ಜ್ಞಾನಾನಂದಮಯವಾದದ್ದು. ಹಾಗಾಗಿ ಅದನ್ನು ಸ್ಪಷ್ಟಪಡಿಸ್ತಾ ಬೋಧ ಶರೀರ ಅಂತ ಕರೀತಾರೆ. ಇದನ್ನು ಯೋಚನೆ ಮಾಡೋದೇ ಒಂದು ದೊಡ್ಡ ಭಾಗ್ಯ. ನಮಗೆಲ್ಲ ಆಶ್ಚರ್ಯ ಆಗ್ತದಲ್ಲ, ಏನು ಹೇಳ್ತಿದ್ದಾರೆ ಆಚಾರ್ಯ ಇವೆಲ್ಲ ಕಥೆಗಳು ಅಂತ. ಶಾಸ್ತ್ರ ಹೇಳಿದ್ದು ಇದನ್ನು ನಾವು ತಿಳಿದು ಯೋಚನೆ ಮಾಡಬೇಕಾದದ್ದು ಅದನ್ನು. ಇವತ್ತೇನು ಸಮಸ್ಯೆ ಆಗಿದೆ ಅಂದರೆ,
ನಾವು ತಿಳ್ಕೊಂಡದ್ದು ಶಾಸ್ತ್ರದಲ್ಲಿ ಇಲ್ಲಲ್ಲ ಅಂತ ಒಂದು ಸಮಸ್ಯೆ ಆಗಿದೆ. ಎಲ್ಲರೂ ಹುಡುಕ್ಲಿಕ್ಕೆ ಶುರು ಮಾಡಿರೋದು ಅದು. ನಮ್ದು ಎಲ್ಲಿ ಶಾಸ್ತ್ರದೊಳಗೆ ಹೇಳಿದ್ದಾರೆ ನೋಡ್ರಿ, ಅದನ್ನು ತೋರಿಸ್ರಿ ಅಂತ. ಈಗ ನಾವೇನೋ ಮನೆಯಲ್ಲಿ ಜಗಳಾಡ್ತಿರ್ತೇವ, ಈ ಜಗಳಕ್ಕೆ ಶಾಸ್ತ್ರ ಏನಾದರೂ ಪರಿಹಾರ ಹೇಳ್ತಾ ಅಂದರೆ ಶಾಸ್ತ್ರ ಒಳ್ಳೆಯದು. ಇಲ್ಲ ಹಾಗಾದ್ರೆ ಶಾಸ್ತ್ರ ಉಪಯೋಗ ಇಲ್ಲ. ಈ ತಲೆ ಒಳಗೆ ಹಿಂಗೆ ಶುರು ಮಾಡಿಕೊಂಡ್ವಿ ನಾವು. ಅವರು ವೇದ, ಪುರಾಣ, ಉಪನಿಷತ್ತು, ಬ್ರಹ್ಮಸೂತ್ರ, ಅಲ್ಲಿ ಭಗವಂತನ ಉಪಾಸನೆ, ಅವನು ಚಿನ್ಮಯ, ಸಾಕಾರ, ನಿರ್ದೋಷ, ಗುಣಪೂರ್ಣ, ಹುಟ್ಟಿನವನಲ್ಲ, ಪ್ರಾಕೃತನಲ್ಲ, ಅವ ನಮ್ಮೊಳಗಿದ್ದಾನೆ, ಅವ ನಮ್ಮ ತಂದೆ ಆಗಿದ್ದಾನೆ, ಅವ ನಮ್ಮ ತಾಯಿ ಆಗಿದ್ದಾನೆ, ಈ ಯೋಚನೆ ಮಾಡ್ರಿ ಅಂತ ಅದು ಹೇಳಲಿಕ್ಕೆ ಶುರು ಮಾಡಿತು. ಇದು ಏನು ಮಾಡುತ್ತೋ ನಾವು ಹೇಳಲಿಕ್ಕೆ ಶುರು ಮಾಡಿದ್ವಿ. ಏನೋ ಹೇಳ್ತಾರೆ, ನಮ್ಗೆ ಯಾಕೆ ಬೇಕಿದೆಲ್ಲ ಅಂತ. ಚಿನ್ಮಯನಾದ ಶ್ರೀಹರಿಯ, ಸಾಕಾರನಾದ ಶ್ರೀಹರಿಯ ಮಹಿಮೆಯನ್ನು ವೇದಾಂತಗಳು ಹೇಳ್ತಾವೆ. ಆ ವೇದಾಂತದ ರಹಸ್ಯವನ್ನು ಅರ್ಥಕೊಡ್ಲಿಕ್ಕೆ ದಾಸರು ಸುಳಾದಿಗಳನ್ನು ಮಾಡಿದ್ದಾರೆ ನೋಡಿ. ಬೋಧ ಶರೀರ ಭಕುತರ ಮನೋಹಾರಿ. ಬೋಧ ಶರೀರ ಪಾವ, ಅವ ಚಿನ್ಮಯನಿದ್ದಾನೆ, ಅವನ ಶರೀರ ಜ್ಞಾನಾನಂದಮಯವಾದದ್ದು. ಭಕ್ತರ ಮನಸ್ಸನ್ನು ಸರಳವಾಗಿ ಅಪಹರಿಸ್ತಾನೆ, ಆಕರ್ಷಿಸ್ತಾನೆ. ವಿಮಲೇಶ, ಮೋದ ತತಿಯ ಕೊಡುವ ಕಪಿಲ ಭಗವನ್ ಮೂರ್ತಿ ಅಂತ ಮುಕ್ತಾಯ ಮಾಡಿದ್ದಾರೆ. ಹೀಗೆ ಯಾರು ತಿಳಿತಾರೋ ಅವರಿಗೆ ಮೋದ ಮತಿ. ಮೋದಮತಿ ಅಂದರೆ ಜ್ಞಾನ ಹಾಗೂ ಆನಂದ ಎರಡನ್ನೂ ಕೊಟ್ಟು ಅವರನ್ನು ಅನುಗ್ರಹ ಮಾಡ್ತಾನೆ. ಇದು 2ನೇ ತಾಳದಲ್ಲಿ ದೇವರಿಗೆ ಹುಟ್ಟಿಲ್ಲ, ದೇವರ ಶರೀರ ಚಿನ್ಮಯವಾದದ್ದು, ಅವನು ಪ್ರಾಕೃತನಲ್ಲ, ಅವನು ಬ್ರಹ್ಮನಿಗೂ ಜನಕ, ಈ ತತ್ವಗಳನ್ನು ಸಂಗ್ರಹ ಮಾಡಿ ಅನುಸಂಧಾನ ಮಾಡಿಸ್ತಾರೆ. 3ನೇ ತಾಳಕ್ಕೆ ಬರೋಣ. ಸ್ವಲ್ಪ ದೊಡ್ಡದಿದೆ. ತ್ರಿವಿಡಿ ತಾಳ ಯಾವಾಗಲೂ ದೊಡ್ಡದಿರ್ತದೆ, ಮಂಟ ಸ್ವಲ್ಪ ಸಣ್ಣದು, ತ್ರಿವಿಡಿ ದೊಡ್ಡದು ಯಾವಾಗಲೂ. ಘನಮಹಿಮ ಗೌಣಾಂಡದೊಳಗೆ ಲೀಲೆಯಿಂದ ಜನಿಸಿ ಮೆರೆದೆ ಬಿಂದು ಸರೋವರದಲ್ಲಿ, ಮಿನುಗುವ ದ್ವಯಹಸ್ತ ಅಪ್ರಾಕೃತ ಕಾಯ, ಇನನಂತೆ ಒಪ್ಪುವ ಶಿರೋರೋಹವೋ, ಕನಕ ಪುತ್ಥಳಿಯಂತೆ ಕಾಂತಿ ತ್ರಿಭುವನಕ್ಕೆ ಅನವರತ ತುಂಬಿ ಸೂಸುತ್ತಲಿದಕೋ, ಜನನಿ ದೇವಹೂತಿಗೆ ಉಪದೇಶವನು ಮಾಡಿ ಗುಣ ಮೊದಲಾದ ತತ್ವವ ತಿಳಿಸಿದೆ. ತನುವಿನೊಳಗೆ ನೀನೆ ತಿಳಿದು ನಿತ್ಯದಲ್ಲಿ ಜನರನ್ನು ಪಾಲಿಸುವ ಕಪಿಲಾಖ್ಯನೆ, ಅನುದೀನ ನಿನ್ನ ಧ್ಯಾನವ ಮಾಡಿ ಮಣಿಯಿಂದ ಎಣಿಸುವ ಸುಖಕ್ಕೆ ಜ್ಞಾನ ಕೊಡುವೆ. ನೋಡಿ, ಫುಲ್ ಸ್ಟಾಪ್ ಎಲ್ಲಿ ಅಂತ ತಿಳ್ಕೊಬೇಕು ಮೊದಲಿಲ್ಲಿ. ಫುಲ್ ಸ್ಟಾಪ್ ಗೊತ್ತಿಲ್ಲ, ಕಾಮ ಎಲ್ಲಿ ಹಾಕಿದ್ದಾರೆ ಗೊತ್ತಿಲ್ಲ, ಹೈಫನ್ ಎಲ್ಲಿ ಹಾಕಿದ್ದಾರೆ ಗೊತ್ತಿಲ್ಲ. ಅದನ್ನು ಅನುಸಂಧಾನ ಮಾಡಬೇಕಲ್ಲ. ತ್ರಿವಿಡಿ ತಾಳದ ಒಂದೊಂದು ಆ ಅಂಶಗಳನ್ನು ಅನುಸಂಧಾನ ಮಾಡೋಣ. ಮೊದಲನೇ ಅಂಶ, ಆ ಕಪಿಲ ನಾಮಕ ಭಗವಂತನಾಗಿ ಪ್ರಕಟ ಮಾತ್ರ ಆದ, ಯಾವುದೇ ಕರ್ಮದ ನಿರ್ಬಂಧಕ್ಕೆ ಒಳಪಟ್ಟವನಲ್ಲ, ಚಿನ್ಮಯನಾದ ಆ ಶ್ರೀಹರಿ ಪರಬ್ರಹ್ಮ ತನ್ನ ತಾಯಿ ದೇವಹೂತಿಗೋಸ್ಕರ ಬಿಂದು ಸರೋವರದಲ್ಲಿ ಕುಳಿತು ಅವಳಿಗೆ ತತ್ವವನ್ನು ಉಪದೇಶ ಮಾಡಿದ. ಇದು ಭಾಗವತದಲ್ಲಿ ಬರೋ ಪ್ರಸಂಗ. ಅಷ್ಟನ್ನು ದಾಸರು ಸಂಗ್ರಹಿಸುವಾಗ ಪ್ರಾರಂಭದಲ್ಲಿ ಘನಮಹಿಮ ಗೌಣಾಂಡದೊಳಗೆ ಲೀಲೆಯಿಂದ ಜನಿಸಿ ಮೆರೆದೆ ಬಿಂದು ಸರೋವರದಲ್ಲಿ. ಬಟ್ ಯಾವುದಾದ್ರೂ ಪದಗಳಲ್ಲಿ ಹೆಚ್ಚು ಕಡಿಮೆ ಆಗ್ತದ? ಗೌಣಾಂಡದೊಳಗೆ, ಘನಮಹಿಮ ಗೌಣಾಂಡದೊಳಗೆ ಲೀಲೆಯಿಂದ ಜನಿಸಿ ಮೆರೆದೆ ಅಂತಾರೆ. ಗೌಣಾಂಡ ಅಂದ್ರೆ ಅರ್ಥ ಏನು? ಗೌಣ ಅನ್ನೋ ಶಬ್ದ ಬ್ರಹ್ಮನಿಗೆ ಕರೆದಿದ್ದಾರೆ ಉಪನಿಷತ್ತುಗಳಲ್ಲಿ. ಹಾಗಾಗಿ ಬ್ರಹ್ಮಾಂಡದೊಳಗೆ ಅಂತ ಹೇಳೋದನ್ನ ಗೌಣಾಂಡದೊಳಗೆ ಅಂತ ಕರೀತಾರೆ ಅವರು. ವೇದಾಂತ ಓದದೇ ಇದ್ರೆ ಗೌಣಾಂಡ ಅನ್ನೋ ಶಬ್ದ ನಮಗೆ ಹೇಗೆ ಅರ್ಥ ಆಗ್ಬೇಕು ಹೇಳ್ರಿ? ಇದು ಭಾಗವತ ಪುರಾಣಗಳಲ್ಲಿ ಆ ಶಬ್ದ ಹಾಕಿ ಕರೀತದೆ. ಯಾಕೆ ಈ ಪ್ರಪಂಚವನ್ನು ಬ್ರಹ್ಮಾಂಡ ಅಂತ ಗೌಣಾಂಡ ಅಂತ ಕರೆದಿದ್ದಾರೆ ಅಂದರೆ,
ಇದರ ನಿರ್ಮಾಣದ ಹಿಂದೆ ಗುಣದ ಕಾರ್ಯ ಜಾಸ್ತಿ ಇದೆ. ಗುಣ ಅಂದರೆ ಸಾತ್ವಿಕ, ರಾಜಸ, ತಾಮಸ, ಈ ಗುಣಗಳಿಗೆ ಗುಣ ಅಂತ ಕರೀತಾರೆ. ಈ ಗುಣಗಳನ್ನು ಉಪಯೋಗಿಸಿ ತಾನೇ ಪ್ರಕೃತಿ, ಮಹತ್, ಆಮೇಲೆ ಅವ್ಯಕ್ತ, ಅವ್ಯಕ್ತ ಅಲ್ಲ, ಆಮೇಲೆ ರಜಸ್ಸು, ತಮಸ್ಸು, ಇವುಗಳಿಂದ ಅಹಂಕಾರ, ಇವುಗಳ ನಿರ್ಮಾಣ ಆದದ್ದು. ಅದಕ್ಕೆ ಈ ಬ್ರಹ್ಮಾಂಡವನ್ನು ಗೌಣಾಂಡ ಅಂತ ಕರೀತಾರೆ. ಚತುರ್ಮುಖ ಬ್ರಹ್ಮದೇವರು ಇದನ್ನು ಸೃಷ್ಟಿ ಮಾಡಿ ಕೊಟ್ಟ ಮೇಲೆ ಇದ್ರ ಒಳಗಿಂದೆಲ್ಲ ತಾವು ಸೃಷ್ಟಿ ಮಾಡ್ತಾರಂತೆ. ಇದ್ರ ಹೊರಗಿಂದೆಲ್ಲ ಅವ್ರು ಮಾಡಲ್ಲ ಬ್ರಹ್ಮದೇವರು. ಒಳಗಿಂದಲ್ಲಿ ಮಾತ್ರ ಬ್ರಹ್ಮದೇವರ ಸೃಷ್ಟಿಗೆ ಕಾರ್ಯಕ್ಕೆ ಅವಕಾಶ ಇದೆ ಅಂತ ಹಿರಿಯರು ಹೇಳ್ತಾರೆ. ಅದಕ್ಕೆ ಇದನ್ನು ಗೌಣಾಂಡ ಅಂತ ಕರೆದಿದ್ದಾರೆ. ಸಾತ್ವಿಕ, ರಾಜಸ, ತಾಮಸ ಗುಣಗಳು, ಆ ಗುಣಗಳ ಕಾರ್ಯ ಹೆಚ್ಚಾಗಿ ನಡೆಯುವಂತೆ ಆಗಿ ಈ ಪ್ರಪಂಚ ನಿರ್ಮಾಣ ಆಯಿತು. ಅದಕ್ಕೆ ಇದು ಗೌಣಾಂಡ. ಘನ ಮಹಿಮ ಗೌಣಾಂಡದೊಳಗೆ ಲೀಲೆಯಿಂದ ಜನಿಸಿ. ಹಾಗಾದರೆ ಲೀಲೆಯಿಂದ ಜನಿಸಿದ್ನೇ ಹೊರತು ಕರ್ಮವನ್ನು ಸವಿಸ್ಕೊಳ್ಬೇಕು ಅಂತ ಜನಿಸಿದವನಲ್ಲ. ಕರ್ಮ ಇಲ್ಲ, ಆದ್ದರಿಂದ ಲೀಲೆಯಿಂದ ಜನಿಸ್ತಾನೆ. ಮೆರೆದೆ ಬಿಂದು ಸರೋವರದಲ್ಲಿ. ಹೇಗೆ ಮೆರೆದೆ? ಕಪಿಲನನ್ನ ಧ್ಯಾನ ಹೀಗೆ ಮಾಡ್ರಿ ಅಂತಾರೆ. ಹೇಗಿದ್ದಾನೆ ಕಪಿಲ? ಮಿನುಗುವ ದ್ವಯಹಸ್ತ ಅಪ್ರಾಕೃತ ಕಾಯ ಇನನಂತೆ ಒಪ್ಪುವ ಶಿರೋರುಹವೋ. ಬರ್ತದ ಮನಸ್ಸಿನಲ್ಲಿ ಆ ರೂಪ ಚಿತ್ರಣ ಬರ್ತದ? 3D ಬಂದಿದ್ದಾವೆ ಈಗೆಲ್ಲ. ಭಗವಂತ ಹೇಗಿದ್ದಾನೆ ನೋಡಿ. ದಾಸರು ಶಬ್ದ ಜೋಡಿಸೇನೆ ಆ ಭಗವಂತ ಹೇಗಿದ್ದ ಅಂತ ಕಣ್ಣಿಗೆ ಕಟ್ಟು ಅಂತ ಹೇಳ್ತಾರೆ. ಎಲ್ಲ ಮನಸ್ಸಿಗೆ ಬರುತ್ತೆ. ಮಿನುಗುವ ದ್ವಯಹಸ್ತ, ಭಗವಂತ 2 ಕೈಗಳನ್ನು ಹೀಗೆ ಮಾಡಿದ್ದಂತೆ. ಮಿನುಗುವ ದ್ವಯಹಸ್ತ ಅಪ್ರಾಕೃತ ಕಾಯ, ಅದನ್ನು ಪ್ರಾಕೃತ ಕಾಯ ಅಂತ ಓದ್ಕೊಳ್ಬಾರ್ದು. ಯಾಕಂದ್ರೆ ಹಿಂದೆ ಬೋಧ ಶರೀರ ಅಂತ ಶಬ್ದ ಹಾಕಿ ಮೊದಲೇ ನಮಗೆ ಸ್ಥಿರ ಮಾಡಿದ್ರು ದಾಸರಾಯರು. ಅಪ್ರಾಕೃತ ಕಾಯ ಇನನಂತೆ ಒಪ್ಪುವ ಶಿರೋರುಹವೋ. ಇನ ಅಂದರೆ ಸೂರ್ಯ. ಸೂರ್ಯನಂತೆ ಜಗಜಗಿಸುವಂತಹ ಭಗವಂತನ ಜಟೆ. ಕನಕ ಪುತ್ಥಳಿಯಂತೆ ಕಾಂತಿ ತ್ರಿಭುವನಕ್ಕೆ ಅನವರತ ತುಂಬಿ ಸೂಸುತ್ತಲಿರುವ ಆ ಭಗವಂತ ಹೇಗಿದ್ದಾನೆ ಕಪಿಲ? ಕನಕ ಪುತ್ಥಳಿಯಂತೆ ಕಾಂತಿ ತ್ರಿಭುವನಕ್ಕೆ ಅನವರತ ತುಂಬಿ ಸೂಸುತ್ತಲಿದಕೋ. ಕನಕ ಪುತ್ಥಳಿ ಅಂದರೆ ಗೊತ್ತಾರಲ್ಲ, ಬಂಗಾರದ ಬೊಂಬೆ. ಕನಕ ಅಂದರೆ ಬಂಗಾರ, ಪುತ್ಥಳಿ ಅಂದರೆ ಗೊಂಬೆ. ಬಂಗಾರದ ಗೊಂಬೆ ಹೇಗೆ ಯಾವಾಗಲೂ ಕಾಂತಿ ಬೀರ್ತಾನೆ ಇರ್ತದೋ, ಕಪಿಲ ಯಾವಾಗಲೂ ಕಾಂತಿಯನ್ನು ಬೀರ್ತಾನೆ ಇದ್ದಾನಂತೆ ಪ್ರಪಂಚಕ್ಕೆ. ಹೀಗೆ ಧ್ಯಾನ ಮಾಡಬೇಕು. ಇದು ಧ್ಯಾನ ಶ್ಲೋಕ. ಆ ಕಪಿಲನ ಧ್ಯಾನ ಹೀಗೆ ಮಾಡಲಿ ಅಂತಿರೋ ಶ್ಲೋಕವನ್ನು ಹಾಗೆ ದಾಸರಾಯರು ಕನ್ನಡದಲ್ಲಿ ಕನ್ನಡೀಕರಿಸಿದ್ದಾರೆ. ಅನವರತ ತುಂಬಿ ಸೂಸುತ್ತಲಿದಕೋ ಜನನಿ ದೇವಹೂತಿಗೆ ಉಪದೇಶವನ್ನು ಮಾಡಿ ಗುಣ ಮೊದಲಾದ ತತ್ವವ ತಿಳಿಸಿದೆ. ಅಲ್ಲಿಗೊಂದು ಫುಲ್ ಸ್ಟಾಪ್. ಅಲ್ಲಿಂದ ಹಿಡ್ಕೊಂಡು ಅಲ್ಲಿ ತನಕ ಓದ್ಕೊಳ್ಬೇಕು. ಅಂದರೆ ಘನ ಮಹಿಮದಿಂದ ಪ್ರಾರಂಭ ಮಾಡಿ ಉಪದೇಶ ಮೊದಲಾದ ತತ್ವವ ತಿಳಿಸಿದೆ, ಅಲ್ಲಿ ತನಕ ಒಂದು ಅಂಶ. ಈ ತಾಳದೊಳಗೆ ಇದು ಪ್ರಧಾನವಾದ ಅಂಶ. ಅಪ್ಪನ ಹೆಸರು ಮೊದಲನೇ ತಾಳ, ಅಮ್ಮನ ಹೆಸರು 3ನೇ ತಾಳ. ಎಲ್ಲ ನೀವು ಅಬ್ಸರ್ವ್ ಮಾಡಬೇಕು, ಇದನ್ನು ಅನಾಲಿಸಿಸ್ ಮಾಡಿದಾಗ ನೋಡಿ. ಅಪ್ಪನ ಹೆಸರು ಏನು ಮಾಡಿದ್ರು? ಕರ್ದಮ ಮುನಿಸೋನು ವಿಜಯ ವಿಠಲ ಕಪಿಲ. ಅಲ್ಲಿಗೆ ಮೊದಲನೇ ತಾಳದಲ್ಲಿ ಬಂದೋಯ್ತು. 2ನೇ ತಾಳದಲ್ಲಿ ಅಮ್ಮ ಬರಲಿಲ್ಲ. 3ನೇ ತಾಳದಲ್ಲಿ ಅಮ್ಮನ ಹೆಸರು ಬಂತು. ಅಂದರೆ ಈ ಅಪ್ಪ ಅಮ್ಮನಿಗೆ ಸಂಬಂಧ ಇಲ್ಲ ಈ ಮಗು ಅಂತ ಅರ್ಥ. ಅಪ್ಪ ಯಾವಾಗೋ ಬರ್ತಾನೆ, ಅಮ್ಮ ಇನ್ಯಾವಾಗಲೋ ಬರ್ತಾಳೆ. ಹಾಗಾಗಿ ಈ ಅಪ್ಪನಿಂದಲೇ ಇವನು ಹುಟ್ಟಿದ ಅಂತ ಹೇಳೂ ಅಲ್ಲ, ಈ ತಾಯಿಯಿಂದಲೇ ಹುಟ್ಟಿದ ಅಂತ ಹೇಳೂ ಅಲ್ಲ, ಇವರಿಬ್ಬರನ್ನು ನಿಮಿತ್ತ ಮಾಡ್ಕೊಂಡು ಬಂದಿದ್ದಾನಷ್ಟೇ ಅಂತ ಅರ್ಥ. ಅದಕ್ಕೆ ಇಲ್ಲಿ ಹೇಳ್ದ, ಅಪ್ಪನಿಗೆ ಯಾಕೆ ಬಂದ? ಅಪ್ಪ ಭಕ್ತಿಯಿಂದ ತಪಸ್ಸು ಮಾಡಿದ್ದಕ್ಕೆ ಅಪ್ಪನಿಗೋಸ್ಕರ ಬರಬೇಕಾಯಿತು. ಅಮ್ಮನಿಗೆ ಯಾಕೆ ಬಂದ ಅಂದ್ರೆ ಅಮ್ಮನಿಗೆ ಉಪದೇಶ ಬೇಕಾಗಿತ್ತು, ಮಾಡ್ಲಿಕ್ಕೆ ಬಂದ ಅಂತ ಹೇಳಿ. ವ್ಯತ್ಯಾಸ ಅರ್ಥ ಆಗಬೇಕು. ಸಾಮಾನ್ಯ ಮಕ್ಕಳು ಬರೋದು ಉಪದೇಶಕ್ಕೆ ಅಂತ ಎಲ್ಲೂ ಇಲ್ಲ.
ಮಕ್ಕಳು ಹುಟ್ಟುತ್ತಾರೆ ಅಂತಂದರೆ ಉಪದೇಶ ಮಾಡಲಿಕ್ಕೆ ಹುಟ್ಟಿದ್ರು ಅಂತ ಎಲ್ಲಿ ಹೇಳ್ತಾರೆ? ಅದನ್ನು ಸ್ಪಷ್ಟಪಡಿಸ್ಬಿಟ್ರು. ಇವನು ಹುಟ್ಟಿದ್ದ, ಆದರೆ ಅಮ್ಮನಿಗೆ ಉಪದೇಶ ಮಾಡಿದ, ಅದಕ್ಕೆ ಇವನಿಗೆ ಬೋಧ ಶರೀರ ಅಂತ ಕರೆದ್ರಂತ. ಭಗವತ್ಪಾದರು ಭಗವದ್ ರೂಪಗಳನ್ನು ಎರಡು ರೀತಿಯಾಗಿ ತಿಳಿಲಿ ಅಂತಾರೆ. ಕೆಲವು ಭಗವದ್ ರೂಪಗಳು ಜ್ಞಾನಕ್ಕಾಗಿ ಮೀಸಲು, ಕೆಲವು ಭಗವದ್ ರೂಪಗಳು ಬಲಕ್ಕಾಗಿ ಮೀಸಲಂತೆ. ರಾಮ, ನರಸಿಂಹ, ವರಾಹ ಇವೆಲ್ಲ ಬಲ. ಈ ಬಲ ಕಾರ್ಯ ಮಾಡಲಿಕ್ಕೆ ಭಗವಂತ ಬಂದಿದ್ದಾನಂತೆ. ಬಲ ಅಂದರೆ ಭೂಭಾರ ಹರಣ ಮಾಡಿದ್ದು, ಶತ್ರುಗಳನ್ನು ನಿಗ್ರಹ ಮಾಡಿದ್ದು, ಇವೆಲ್ಲ ಬಲ ಕಾರ್ಯ. ಹಾಗಾಗಿ ಬಲ ಕಾರ್ಯಕ್ಕೆ ಮೀಸಲು ರೂಪ ಅಂದರು. ವೇದವ್ಯಾಸ, ಕಪಿಲ, ಯಜ್ಞ, ಧನ್ವಂತರಿ ಅಲ್ಲ ದತ್ತ, ಇವೆಲ್ಲ ಭಗವಂತನ ರೂಪಗಳು. ಹಂಸ ಅಂತ ಒಂದು ರೂಪ ಇದೆ, ಐತರೇಯ, ಮಹಿದಾಸ ಅಂತ ಕರೀತಾರೆ. ಇವೆಲ್ಲ ಭಗವದ್ ರೂಪಗಳು ಜ್ಞಾನಕ್ಕಾಗಿಯೇ ಮೀಸಲಂತೆ. ಹಾಗಾಗಿ ಹಯಗ್ರೀವ ಇವುಗಳನ್ನು ಆರಾಧನೆ ಮಾಡಿದರೆ ಜ್ಞಾನ ಪ್ರಾಪ್ತಿ. ಅದರಲ್ಲಿ ಕಪಿಲ ಅನ್ನೋ ಭಗವದ್ ರೂಪ ಇದೆಯಲ್ಲ, ಅದು ಕೂಡ ಜ್ಞಾನಕ್ಕಾಗೇ ಮೀಸಲಿರುವಂಥ ರೂಪ. ಜ್ಞಾನ ನಮಗೋಸ್ಕರವಾಗಿ ಪರಮಾತ್ಮ ನೀಡ್ತಾನೆ ಉಪದೇಶ ಮಾಡಿ. ಅದಕ್ಕೆ ಸ್ಪಷ್ಟಪಡಿಸ್ತಾರೆ, ಜನನಿ ದೇವಹೂತಿಗೆ ಉಪದೇಶವನ್ನು ಮಾಡಿ ಗುಣ ಮೊದಲಾದ ತತ್ವವ ತಿಳಿಸಿದೆ ಅಂತ ಅಂದ್ಬಿಟ್ಟು. ಗುಣ ಮೊದಲಾದ ತತ್ವ ಅಂದರೆ ಗುಣ ಅಂತ ಅದು 3ನೇ ಸ್ಕಂದದಲ್ಲಿ ಹೇಳ್ತಾರೆ. ಆ ತತ್ವಗಳನ್ನು ಪರಿಚಯ ಮಾಡಿಸಿ ಜಗತ್ತಿಗೆ ನೀನು ಆ ತಾಯಿಯನ್ನು ನಿಮಿತ್ತ ಮಾಡಿಕೊಂಡು ಉಪದೇಶ ಮಾಡಿದಿ ನೀನು. ಅದರಿಂದ ಏನು ಸ್ಪಷ್ಟಪಡಿಸಿದ್ರು? ಜ್ಞಾನ ರೂಪ ಅಂತ ಸ್ಪಷ್ಟಪಡಿಸಿದ್ರು. ಮುಂದಿನ ವಿಷಯ ನೋಡಿ, ಇದು ಒಂದು ಅಂಶ ಆಯಿತು 3ನೇ ತಾಳದಲ್ಲಿ. ಇನ್ನೊಂದು ಅಂಶ, 2ನೇ ಅಂಶ, ತನುವಿನೊಳಗೆ ನೀನೇ ತಿಳಿದು ನಿತ್ಯದಲ್ಲಿ ಜನರನ್ನು ಪಾಲಿಸುವ ಕಪಿಲಾಖ್ಯನೆ, ಅನುದೀನ ನಿನ್ನ ಧ್ಯಾನವ ಮಾಡಿ ಮಣಿಯಿಂದ ಎಣಿಸುವ ಸುಜನಕ್ಕೆ ಜ್ಞಾನ ಕೊಡುವೆ. ಇದು 2ನೇ ಅಂಶ ಈ ತಾಳದಲ್ಲಿ. ಇದರ ಅರ್ಥ ಏನು? ತನುವಿನೊಳಗೆ ನೀನೇ ತಿಳಿದು ನಿತ್ಯದಲ್ಲಿ ಜನರನ್ನು ಪಾಲಿಸುವ ಕಪಿಲಾಖ್ಯನೇ ಅಂತ. ತನುವಿನೊಳಗೆ ಅಂದರೆ ದೇಹ. ಈ ದೇಹದೊಳಗೆ ನಿತ್ಯದಲ್ಲಿ ಭಗವಂತನನ್ನು ಧ್ಯಾನ ನಾವು ಮಾಡಬೇಕು. ಇದು ಎಲ್ಲಿ ಬಂದಿದೆ ಧ್ಯಾನ ಯೋಗ? ಅದು 3ನೇ ಸ್ಕಂದದಲ್ಲಿ ಬಂದಿದೆ. ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹಲಾಂಛನಾಢ್ಯಂ. ಇದೆಲ್ಲ ತನ್ನ ತಾಯಿ ಉಪದೇಶ ಮಾಡುವಾಗ ಭಗವಂತ ಹೇಳಿದ. ಹೊರಗಿನ ಪ್ರಪಂಚದಲ್ಲಿ ನನ್ನನ್ನು ನೋಡೋದು ಒಂದಾದರೆ, ನಿನ್ನ ಒಳಗಿರುವ ನನ್ನನ್ನು ನೋಡುವ ಪ್ರಯತ್ನ ಮಾಡು ಅಂತಂದ ಭಗವಂತ. ಅದು ಹೃದಯದ ಕಮಲವನ್ನು ಅರಳಿಸಿ ಪಾದದಿಂದ ಆರಂಭ ಮಾಡಿ ಶಿರಃಪರ್ಯಂತರವಾಗಿ ಧ್ಯಾನ ಮಾಡುವ ಉಪದೇಶ ಬರ್ತದೆ. ಆ ಧ್ಯಾನ ಯೋಗದ ಸಂಗ್ರಹವನ್ನು ದಾಸರು ಮಾಡುವಾಗ ತನುವಿನೊಳಗೆ ನೀನೇ ತಿಳಿದು ನಿತ್ಯದಲ್ಲಿ ಜನರನ್ನು ಪಾಲಿಸುವ ಕಪಿಲಾಖ್ಯನೇ ಅನ್ನೋ ಅಂಶದಿಂದ ಸಂಗ್ರಹ ಮಾಡ್ತಾರೆ. ಅನುದಿನ ನಿನ್ನ ಧ್ಯಾನ ಮಾಡಿ ಮಣಿಯಿಂದ ಎಣಿಸುವ ಸುಜನಕ್ಕೆ ಜ್ಞಾನ ಕೊಡುವೆ. ನೋಡಿ, ದಿನಾ ದೇವರನ್ನು ಯಾರು ಧ್ಯಾನ ಮಾಡ್ತಾರೋ ಅವ್ರಿಗೆ ಒಳ್ಳೆ ಜ್ಞಾನ ಬರ್ತದೆ. ನಾವು ಸಮಯ ಮೀಸಲಿಡಬೇಕಲ್ವ? ಯಾವತ್ತಾದರೂ ಇಟ್ವೆ ದೇವರ ಧ್ಯಾನಕ್ಕೆ ಅಂತ ಸಮಯ ಮೀಸಲನ್ನು? ಸ್ವಲ್ಪ ಸಮಯ ಮೀಸಲು ಮಾಡಿದರೂ ಸಾಕು, ಜ್ಞಾನ ಬರಲಿಕ್ಕೆ ಶುರು ಆಗ್ತದೆ. ಅದನ್ನು ಸ್ಪಷ್ಟಪಡಿಸಿದ್ದಾರೆ, ಜ್ಞಾನ ಕೊಡುವೆ. ಇಲ್ಲಿಗೆ 2 ಅಂಶ. 3ನೇ ತಾಳದಲ್ಲಿ 3ನೇ ಅಂಶ, ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ ಸಗರ ಜನಪನಂದರರನ್ನು ಭಂಜಿಸಿದೆ ಅಂತಾರೆ ಕೆಲವರು, ಭಂಗಿಸಿದೆ. ಅನುಮಾನವಿದಕ್ಕಿಲ್ಲ ನಿನ್ನ ನಂಬಿದ ಮೂಢ ಮನುಜನಿಗೆ ಮಹಾಪದವಿ ಬರುವುದಯ್ಯ. ಮುನಿಕುಲೋತ್ತಮ ಕಪಿಲ ವಿಜಯ ವಿಠ್ಠಲರೇಯ ಎನಗೆ ಯೋಗ ಮಾರ್ಗವ ತೋರು ತವಕದಿಂದ. 3ನೇ ತಾಳದಲ್ಲಿ 3ನೇ ಅಂಶ ಮುಕ್ತಾಯ ಆಗ್ತದೆ. ಇದರ ಅರ್ಥ ಏನು? ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ
ಸಗರ ಸಗರ ಅಂತ ಒಬ್ಬ ರಾಜ ಇದ್ದ. ಅವನು ಜನಪ ಅಂದರೆ ರಾಜ ಅಂತ ಅರ್ಥ. ಸಗರ ಜನಪ ನಂದನ ರನ್ನು ಬಿಡಿಸ್ಬೇಕದನ್ನು. ಅದು ನೋಡಿ, ಅದು ಬೇರೆ ಬೇರೆ ರೀತಿ ಇದೆ. ಓದುವಾಗ ಸಗರ ಜನ, ಇದೇನು ಸಗರ ಜನ ಅಂತ ಗೊತ್ತಾಗಲ್ಲ. ಸಗರ ಜನಪ ನಂದನ ರನ್ನು ಭಂಗಿಸಿದೆ. ಸಗರ ಜನಪ ಅಂದರೆ ಸಗರ ರಾಜನ, ನಂದನ ಅಂದರೆ ಮಕ್ಕಳನ್ನು ಭಂಜಿಸಿದೆ, ಇಷ್ಟರ್ಥ. ರಾಮಾಯಣದಲ್ಲಿ ವಾಲ್ಮೀಕಿ ಋಷಿಗಳು ಮೊದಲನೇ ಕಾಂಡದಲ್ಲಿ, ಬಾಲಕಾಂಡದಲ್ಲಿ ಈ ಕಥೆ ಹೇಳ್ತಾರೆ. ಅದಕ್ಕೆ ಮೂಲ ಯಾವುದು? ಹರಿವಂಶದಲ್ಲಿ, ಮಹಾಭಾರತದಲ್ಲಿ ವೇದವ್ಯಾಸರು ಈ ಕಥೆ ಹೇಳಿದ್ದಾರೆ. ಸಗರ ಬಹಳ ದೊಡ್ಡ ಚಕ್ರವರ್ತಿ. ಆ ಸಗರ ರಾಜನಿಗೆ 2 ಹೆಂಡತಿಯರಿದ್ದರು. 2 ಪತ್ನಿಯರಲ್ಲಿ ಒಬ್ಬಳಲ್ಲಿ ಒಬ್ಬ ಮಗ ಹುಟ್ಟಿದ, ಒಬ್ಬ ಋಷಿಗಳ ಮಹಿಮೆಯಿಂದ ಹುಟ್ಟಿದ. ಇನ್ನೊಬ್ಬರಲ್ಲಿ 60,000 ಮಕ್ಕಳು ಹುಟ್ಟಿದ್ರಂತೆ. 60,000 ಸಗರಸ್ಯ ಆತ್ಮಜಾಹ ಆಸನ್ ಅಂತಾರೆ. 60,000 60,000 ಮಕ್ಕಳು. ಸಗರ 60,000 ಮಕ್ಕಳು, ಒಬ್ಬಳಲ್ಲಿ ಒಬ್ಬರೇ ಒಬ್ಬ, ಇನ್ನೊಬ್ಬಳಲ್ಲಿ. ಅವನಿಗೆ ಅಸಮಂಜಸ ಅಂತ ಹೆಸರಿಟ್ಟಿದ್ದ. ಎಲ್ಲಾದರೂ ಈ ಥರ ಹೆಸರಿಡ್ತಾರ? ಅಸಮಂಜಸ ಅಂತ ಏನೋ ವಿಚಿತ್ರ ಹೆಸರಿಟ್ಟಿದ್ದ ಅವನು. ಅದೊಂದು ಉಲ್ಲೇಖ ಮಾಡಿದರು ವೇದವ್ಯಾಸರು. ಉಳಿದವರನ್ನು 60,000 ಅಂತ ಅಷ್ಟೇ ಉಲ್ಲೇಖ ಮಾಡಿದರು, ಹೆಸರು ಹೇಳಲಿಲ್ಲ. ಅದನ್ನು ಹೇಳಿದರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಹೇಳಿ. ಅಲ್ಲ, 60,000 ಹೆಸರು ತಗೊಳ್ಬೇಕು ಅಂದರೆ ಅಷ್ಟು ಸುಲಭ ಸಾಧ್ಯನಾ? ಅದಕ್ಕೆ 60,000 ಸಗರಸ್ಯ ಆತ್ಮಜಾಹ ಆಸನ್ ಅಷ್ಟೇ ಹೇಳಿಬಿಟ್ರು. ಸಗರನಿಗೆ 60,000 ಮಕ್ಕಳು ಹುಟ್ಟಿದ್ರು. ಅನ್ಯಾಂ ಕನೀಯಸ್ಯಾಮ್, ಇನ್ನೊಬ್ಬಳು ಹೆಂಡತಿಯಲ್ಲಿ ಅಂತ ಇಷ್ಟು ಹೇಳಿದರು. ಈತ ಅಶ್ವಮೇಧ ಯಾಗ ಮಾಡ್ತೀನಿ ಅಂತ ಹೊರಟ. ಅಶ್ವಮೇಧ ಯಾಗ ಮಾಡಬೇಕಾದ್ರೆ ಕುದುರೆಯನ್ನು ಬಿಟ್ಟು ಕಳಿಸ್ಬೇಕಲ್ಲ. ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತದೆ. ಕುದುರೆ ಕಟ್ಟಿ ಹಾಕಿದರೆ ರಾಜ ಯುದ್ಧ ಮಾಡಬೇಕು ಅವನ ಜೊತೆಗೆ. ಇಲ್ಲ ಅಂದರೆ ಹಾಗೆ ಕಪ್ಪ ಇಸ್ಕೊಂಡು ಬರಬೇಕು, ಸೋತೆ ಅಂತ ಒಪ್ಪಕೊಂಡು. ವಿಚಿತ್ರ ಅಂದರೆ ಕುದುರೆ ಕಟ್ಟಿ ಹಾಕಿದರೆ ಅವನ ಹತ್ರ ಯುದ್ಧ ಮಾಡಲಿಕ್ಕೆ ಆಗ್ತದೆ. ಇಲ್ಲ ಅಂದರೆ ಒಂದು ರೀತಿ. ಸಂದರ್ಭ ಹೆಂಗೆ ನಡೆದೋಯ್ತು ಅಂದ್ರೆ, ಆವಾಗ ಕುದುರೆ ಏನೋ ಬಿಟ್ಟು ಕಳಿಸಿದ್ದಾನೆ ಸಗರ, ಹಿಂದೆ 60,000 ಮಕ್ಕಳನ್ನು ಹಿಂಬಾಲಕರನ್ನು ಕಳಿಸಿದ್ದ. ಒಂದಿಷ್ಟು ದೂರ ಹೋದಾಗೆ ಕುದುರೆ ಕಣ್ಣಿಗೆ ಕಾಣ್ತಾ ಇಲ್ಲ, ಅಸ್ಪಷ್ಟ ಆಗ್ತಾ ಇದೆ. ಇದ್ದಕ್ಕಿದ್ದ ಹಾಗೆ ಒಂದಿಷ್ಟು ದೂರ ಹೋದಾಗೆ ಸಮುದ್ರದ ದಡದ ಹತ್ರ ಎಲ್ಲೋ ಒಂದು ಕಡೆ ಮಾಯ ಆಗಿಬಿಡ್ತು. ಇದೇನು ಸಮುದ್ರದ ದಡದಲ್ಲಿ ಕುದುರೆ ಮಾಯ ಆಯ್ತಲ್ಲ ಅಂತ. ಆ ಜಾಗ ಅವರಿಗೆ ಅಸ್ಪಷ್ಟ ಆಗಿತ್ತು. ಕುದುರೆ ಮಾಯ ಆದ ಜಾಗ ಇದೇ ಇರಬೇಕು ಅಂತ ಹೇಳಿ ಸಮುದ್ರದ ದಡದಲ್ಲೇನೆ ತೋಡ್ಲಿಕ್ಕೆ ಶುರು ಮಾಡಿದ್ರಂತೆ. ಬಹುಶಃ ಕುದುರೆ ಒಳಗೆ ಹೋಗಿರಬೇಕು ಅಂತ. ಅದು ಏನು ತೋಡಿದ್ರು ಸಮುದ್ರದ ಪಾತ್ರ ಅಗಲ ಆಯಿತು. ಅದಕ್ಕೆ ಸಮುದ್ರಕ್ಕೆ ಸಾಗರ ಅಂತ ಹೆಸರು ಬಂತಂತ. ಮೊದಲೆಲ್ಲ ಸಮುದ್ರಕ್ಕೆ ಸಮುದ್ರ ಅಂತ ಅಷ್ಟೇ ಹೆಸರಿತ್ತು. ಕುದುರೆ ಯಾವಾಗ ಮಾಯ ಆಯಿತೋ ಇವರು ತೋಡಿದ್ದಕ್ಕೆ ಅದರ ಪಾತ್ರ ಅಗಲ ಆಗಿಬಿಡ್ತು. ಅವಾಗಿಂದ ಎಲ್ಲರೂ ಸಮುದ್ರವನ್ನು ಸಗರನ ಮಕ್ಕಳಿಂದ ಪಾತ್ರ ಅಗಲ ಮಾಡಿಕೊಳ್ತು ಅಂತ ಸಾಗರ ಅಂತ ಹೆಸರು ಬಂತಂತೆ. ಸರಿ, ಇವರು ತೋಡ್ದಾಗ ಕೆಳಗಡೆ ಹೋಯಿತು ಒಂದು ದಾರಿ, ಪಾತಾಳ. ಆ ಪಾತಾಳದಲ್ಲಿ ಕುದುರೆ ಇದೆನಾ ಅಂತ ಹುಡುಕ್ಲಿಕ್ಕೆ ಬಂದಿದ್ದಾರೆ. ಒಂದು ದೊಡ್ಡ ಆಶ್ರಮ. ಅಲ್ಲಿ ಋಷಿ ಕಪಿಲ ಕುಳಿತಿದ್ದಾನೆ, ತಪಸ್ಸು ಮಾಡ್ತಾ ಇದ್ದಾನೆ. ಅವನ ಹಿಂಬದಿಯಲ್ಲಿ ಕುದುರೆ ಕಟ್ಟಿ ಹಾಕಿದ. 60,000 ಮಕ್ಕಳು ಆ ತಾವೇ ತೋಡಿದ ದಾರಿಯಿಂದ ಕೆಳಗಿಳಿದು ಬಂದು ಕಪಿಲನನ್ನು ಬಾಯಿಗೆ ಬಂದಾಗ ಬೈದ್ರಂತೆ. ಕುದುರೆ ಕಳ್ತನ ಮಾಡ್ಕೊಂಡು ಬಂದು ತಪಸ್ಸಿನ ಸೋಗ ಹಾಕ್ಕೊಂಡಿದೀಯ ಇಲ್ಲಿ, ನೀನು ಯುದ್ಧಕ್ಕೆ ಬಾ, ನೀನು ಯಾರಾದ್ರೆ ಏನಂತೆ ಹಿಂಗೆಲ್ಲ ಕೂಗಾಡಿದ್ರಂತೆ. ಅವ ನೋಡಿದರೆ ಕುದುರೆನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವನಿಗೆ. ಇವರು ಬೈಯೋಷ್ಟು ಬಯಸಿಕೊಂಡ. ಒಂದ್ಸಲಿ ಕಣ್ ತೆಗೆದ. ಎದುರುಗಡೆ 60,000 ಮಕ್ಕಳು, ಸಗರ್ನ ಮಕ್ಕಳು ಬಂದಿದ್ರಲ್ಲ, ಅವನು ಕಣ್ಣು ತೆಗೆದದ್ರಿಂದ ಕಣ್ಣಿನಿಂದ ಒಂದು ಕಿಡಿ ಬಂತು. ಆ ಕಿಡಿ 60,000 ಮಕ್ಕಳನ್ನು ಸುಟ್ಟು ಭಸ್ಮ ಮಾಡಿಬಿಡ್ತಂತೆ. ಇಷ್ಟು ಕಥೆ ಹರಿವಂಶದಲ್ಲಿ ಬರ್ತದೆ.
ಮಹಾಭಾರತ ಹರಿವಂಶ. ಈ ಕಥೆ ರಾಮಾಯಣದಲ್ಲಿಯೂ ಬರ್ತದೆ. ಯಾಕೆ ರಾಮಾಯಣದಲ್ಲಿ ಬರ್ತದೆ ಅಂದರೆ, ರಾಮಾಯಣದಲ್ಲಿ ಸಮುದ್ರಕ್ಕೆ ನಾನು ಯಾಕೆ ಸಾಗರ ಆದೆ ಅಂತ ಹೇಳ್ಕೊಳ್ಳೋ ಪ್ರಸಂಗ ಬಂತಂತೆ. ನನ್ನನ್ನು ಸಗರನ ಮಕ್ಕಳು ಮಾಡಿದ್ದು, ಆ ಸಗರನ ವಂಶದಲ್ಲಿ ಬಂದವನೇ ದಶರಥ. ಆ ದಶರಥನ ಮಗನೇ ರಾಮ. ಅವನ ಹೆಂಡತಿಯನ್ನು ಹುಡುಕಬೇಕು ಅಂತ ಹೇಳಿ ಕಪಿಗಳು ಬಂದಿದ್ದಾರೆ. ಸಮುದ್ರ ಹಾರ್ಲಿಕ್ಕೆ ಆಂಜನೇಯ ಬಂದಿದ್ದಾನೆ ಅಂತಂದಂತು. ಎಷ್ಟು ದೊಡ್ಡ ಕಥೆ ಇದೆ ನೋಡ್ರಿ. ಸಾಗರ ವಂಶದಲ್ಲಿ ಬಂದಿದ್ದಾರೆ, ಸಗರನ ವಂಶದಲ್ಲಿ ಬಂದವ ನೋಡು. ಹಾಗಾಗಿ ಆಂಜನೇಯ ಆಕಾಶ ಹಾರ್ಲಿಕ್ಕೆ ಹೊರಟಿದ್ದಾನೆ ಅಂದರೆ ಅದು ಸಾಧಾರಣ ಅಲ್ಲ. ಮೈನಾಕ, ನನಗೂ ಸಗರನ ವಂಶದ ಉಪಕಾರ ಬಹಳ ಇದೆ, ನಿನಗೂ ಇದೆ. ಆ ಆಂಜನೇಯನಿಗೇನಾದರೂ ಸ್ವಲ್ಪ ಉಪಕಾರ ಮಾಡೋಣ ಅಂತಂದ್ರಂತೆ. ಇಷ್ಟೆಲ್ಲ ಕಥೆ ರಾಮಾಯಣದಲ್ಲಿ ಬರ್ತದೆ. ಅಂತೂ ಸಗರನ ಹಿಂದೆ ಈ ಚರಿತ್ರೆ ನಡೆದದ್ದೆಲ್ಲ ಏನಿದೆ ಇದನ್ನು ಸ್ಮರಣೆಗೆ ತಂದುಕೊಂಡ್ರೆ, ಕಪಿಲನ ಕಣ್ಣಿನ ಶಕ್ತಿಯಿಂದ 60,000 ಮಕ್ಕಳಂತೂ ಸುಟ್ಟು ಭಸ್ಮ ಆದದ್ದು ಕಥೆ. ಆಮೇಲೆ ಆ 60,000 ಮಕ್ಕಳು ಸುಟ್ಟು ಭಸ್ಮ ಆದರು ಅನ್ನೋ ವಿಷಯ ಸಗರನಿಗೆ ಗೊತ್ತಾಯಿತು. ಗೊತ್ತಾದ್ಮೇಲೆ ಅವ ಅಸಮಂಜಸ ಅಂತ ಇನ್ನೊಬ್ಬ ಮಗ ಇದ್ನಲ್ಲ, ಅವನಿಗೊಬ್ಬ ಮಗ ಹುಟ್ಟಿದ. ಮತ್ತೆ ಅಸಮಂಜಸನಿಗೊಬ್ಬ ಮಗ ಹುಟ್ಟಿದ. ಅವನ ಕೈಯಲ್ಲೂ ಆಗಲಿಲ್ಲ. ದಿಲೀಪ ಅಂತ ಬಂದ ಮುಂದೆ. ಅವನಿಗೊಬ್ಬ ಮಗ ಹುಟ್ಟಿದ, ಭಗೀರಥ ಅಂತ. ಅವ ಗಂಗೆಯನ್ನು ಇಳಿಸಿ ಈ 60,000 ಮಕ್ಕಳು ಕಪಿಲನ ಆಶ್ರಮದೊಳಗೆ ಭಸ್ಮ ಆದವರ ಮೇಲೆಲ್ಲ ಗಂಗೆ ಹರಿಯೋ ಹಾಗೆ ಮಾಡಿದ ಮೇಲೆ ಆ ಗಂಗೆ ಹರಿದದ್ದಕ್ಕೆ ಅವರಿಗೆ ಮುಕ್ತಿ ಆಯ್ತಂತೆ. ಇದು ಗಂಗೆಯಿಂದ ಅಸ್ಥಿ ವಿಸರ್ಜನ ಗಂಗೆಯಲ್ಲಿ ಮಾಡೋದ್ರಿಂದ ಮುಕ್ತಿ ಆಗ್ತದೆ ಅನ್ನೋ ಚರಿತ್ರೆ ಆಮೇಲೆ ಬಂದದ್ದಂತೆ. ಈ ಚರಿತ್ರೆಯಲ್ಲಿ ದಾಸರು ಏನು ಮಾಡ್ತಾರೆ, ಎಣೆಗಾಣೆ ನಿನ್ನ ಲೋಚನದ ಶಕ್ತಿಗೆ, ನಿನ್ನ ಕಣ್ಣಿನ ಶಕ್ತಿ ಎಷ್ಟು ಅಂತ ನಾನು ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಕಪಿಲ. ಯಾಕೆ? ಸಗರ ಜನಪ ನಂದನರನ್ನು ಭಂಗಿಸಿದೆ. ಇಷ್ಟು ಕತೆ ಗೊತ್ತಿರಬೇಕಂತ. ಸಗರನ ಮಕ್ಕಳನ್ನು 60,000 ಜನರನ್ನು ಅಂದು ಭಂಗಿಸಿದಿ ನೀನು. ಅವತ್ತೇ ಭಸ್ಮ ಮಾಡಿದಿ. ಆ ಕಥೆ ನಮಗೆ ಗೊತ್ತಿದೆ. ಅನುಮಾನವಿದಕ್ಕಿಲ್ಲ ನಿನ್ನ ನಂಬಿದ ಮೂಢ ಮನುಜಗೆ ಮಹಾಪದವಿ ಬರುವುದಯ್ಯ. ಅನುಮಾನನೇ ಬೇಡ. ನಾವು ಪಾರಾಯಣ ಮಾಡಿದರೆ, ಅವನ ಚರಿತ್ರೆಯನ್ನು ಸರಿಯಾಗಿ ಅರ್ಥೈಸ್ಕೊಂಡ್ರೆ, ಅರ್ಥ ಮಾಡಿಕೊಂಡು ಅನುಸಂಧಾನ ಮಾಡಿದರೆ, ಮೂಢ ಮನುಜಗೆ ಮಹಾಪದವಿ ಬರುವುದಯ್ಯ. ಎಷ್ಟು ದಡ್ಡನಾದರೂ, ಎಂಥ ದಡ್ಡನಾದರೂ ಅವನಿಗೆ ಬಹಳ ದೊಡ್ಡ ಪದವಿ ಪ್ರಾಪ್ತಿ ನಿನ್ನಿಂದ ಆಗ್ತದೆ, ಪದವಿ ಲಾಭ ಆಗ್ತದೆ. ಅಷ್ಟು ಶಕ್ತಿ ನಿನಗಿದೆ. ಮುನಿಕೂಲೋತ್ತಮ ಕಪಿಲ ವಿಜಯ ವಿಠ್ಠಲರೇಯ ನನಗೆ ಯೋಗ ಮಾರ್ಗವ ತೋರೋ ತವಕದಿಂದಲಿ. ದಯೆ ತೋರಿ ನನ್ನ ಮೇಲೆ ಯೋಗ ಮಾರ್ಗದ ಉಪದೇಶ ಮಾಡಿಬಿಡಪ್ಪ ನನಗೆ ಅಂತ ಆ 3ನೇ ಸ್ಕಂದದಲ್ಲಿ ಬಂದ ತಾಯಿ ದೇವಹೂತಿಗೆ ಮಾಡಿದ ಉಪದೇಶವನ್ನೂ ಸಂಗ್ರಹ ಮಾಡಿದರು. ಅದರ ಫಲ ಏನು ಅಂತ ಹೇಳಿದರು. ಕಪಿಲನ ಕಣ್ಣಿನ ಶಕ್ತಿ ಎಷ್ಟು ದೊಡ್ಡದು ಅಂತ ಹೇಳಿದರು. ಇದೆಲ್ಲ 3ನೇ ತಾಳದಲ್ಲಿ ಸಂಗ್ರಹ ಮಾಡಿದಂಥ ಚರಿತ್ರೆ. ಈಗ ಇದನ್ನು ಎಷ್ಟು ಸಲ ನೀವು ಓದಿದ್ರು ಈಗ ಅರ್ಥ ಆಗ್ತದೆ ಈ ತಾಳ. 3ನೇ ತಾಳ ಆಯಿತು. ಇನ್ನು 4 ಮತ್ತು 5ನೇ ತಾಳಗಳನ್ನು ಒಂದಿಷ್ಟು ಸಂಕ್ಷಿಪ್ತವಾಗಿ ಚಿಂತಿಸೋಣ. ಯಾವಾಗ ಕಪಿಲನನ್ನು ನಾವು ಸ್ಮರಣೆ ಮಾಡಬೇಕು? ಉಪನಿಷತ್ ಭಾಷ್ಯದಲ್ಲಿ ಭಗವತ್ಪಾದರು ಒಂದಿಷ್ಟು ಸ್ಥಳಗಳನ್ನು ನಿರ್ದೇಶ ಮಾಡಿದ್ದಾರೆ. ಅವುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಭಗವಂತ ಕಪಿಲ ಎಲ್ಲೆಲ್ಲಿದ್ದಾನೆ, ಇದು ಐತಿಹಾಸಿಕ ವಿಷಯಗಳೆಲ್ಲ ಮುಗೀತಿಲ್ಲಿಗೆ. ಅಂದರೆ 2 ಭಾಗ ಸುಳಾದಿಯಲ್ಲಿ. ಕಪಿಲ ಯಾರು, ಯಾರಲ್ಲಿ ಅವತಾರ ಮಾಡಿದ, ಅವನು ಮಾಡಿದ ಉಪದೇಶ ಏನು, ಅವನ ಚರಿತ್ರೆ ಎಲ್ಲಿ ಬಂದಿದೆ, ಅದನ್ನು ನಾವಿಲ್ಲೇನು ಸಂಗ್ರಹ ಮಾಡಿದ್ದೇವೆ. ಇದು ಒಂದು ಅಂಶ. ಅಂದರೆ 1, 2, 3 ಈ ತಾಳಗಳು ಈ ಅಂಶವನ್ನು ಹೇಳ್ತವೆ. ಇನ್ನು 4ನೇದ್ದೇನು, ಎಲ್ಲೆಲ್ಲಿ ಚಿಂತನೆ ಮಾಡಬೇಕು, ಯಾವ ರೀತಿ ಎಲ್ಲೆಲ್ಲಿದ್ದಾನೆ ಅಂತ ಅನುಸಂಧಾನ ಮಾಡಬೇಕು ಅನ್ನೋದನ್ನು 4 ಮತ್ತು 5ರಲ್ಲಿ ಅನುಸಂಧಾನ ಮಾಡ್ತಾರೆ.
ಕಪಿಲ ಕಪಿಲ ಎಂದು ಪ್ರಾತಃ ಕಾಲದಲ್ಲೆದ್ದು ಸಪುತ ಸಾರಿ, ಅದನ್ನು ಸ್ಪಷ್ಟವಾಗಿ ಅರ್ಥ ಆಗ್ತದೆ ಇದೆಲ್ಲ. ಸಪುತ ಸಾರಿ ನಾಲಿಗೆಯಲ್ಲಿ ನುಡಿದ ಮಾನವನಿಗೆ ಅಪಜಯ ಮೊದಲಾದ ಕ್ಲೇಶಗಳೊಂದಿಲ್ಲ. ಅಪರಿಮಿತ ಸೌಖ್ಯ ಅವನ ಕುಲಕೋಟಿಗೆ ಗುಪುತ ನಾಮವಿದು ಮನದೊಳಗಿಡುವುದು. ಕಪಟ ಜೀವರು ಈತನು ಒಬ್ಬ ಋಷಿಯೆಂದು ತಪಿಸುವರು ಕಾಣೋ ನಿತ್ಯ ನರಕದಲ್ಲಿ. ಕೃಪಣ ವತ್ಸಲ ನಮ್ಮ ವಿಜಯ ವಿಠಲರೇಯ, ಕಪಿಲಾವತಾರನು ಬಲ್ಲವಗೆ ಬಲು ಸುಲಭ. ಆಸುರಿ ಅಂತ ಒಬ್ಬ ಇದ್ದ, ಅವನ ಹೆಸರೇ ಆಸುರಿ. ಈ ಆಸುರಿ ಅನ್ನೋ ಹೆಸರಿನವರಿಬ್ಬರಿದ್ರಂತೆ. ಆ ಆಸುರಿ ಅನ್ನೋನಿಗೆ ಉಪದೇಶ ಮಾಡಿದ. ಅವನ ಹೆಸರು, ಉಪದೇಶ ಮಾಡಿದ ಗುರುವಿನ ಹೆಸರು ಕಪಿಲ ಅಂತಿತ್ತಂತೆ. ಆದರೂ ಅವನು ಲೋಕಕ್ಕೆ ಬೇಕಾದದ್ದನ್ನು ಉಪದೇಶ ಮಾಡಿದ್ದಲ್ಲ, ಮುಕ್ತಿಗೆ ಬೇಕಾದ ತತ್ವವನ್ನು ಹೇಳಲಿಲ್ಲ. ಈ ಒಂದೇ ಹೆಸರು ಇಬ್ಬರು ಇಟ್ಟುಕೊಂಡ್ರೆ ಭಾರಿ ಕಷ್ಟ. ಅದು ಇದೇ ಸಮಸ್ಯೆ. ಅದನ್ನು ಭಗವತ್ಪಾದರು ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ. ಕಪಿಲ ಅನ್ನೋ ಹೆಸರಿನವರು ಇಬ್ಬರು ಇದ್ದರು ಅಂತ. ಹಾಗಾಗಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ಕೆಲವು ಯೋಗದ ಶಾಸ್ತ್ರದ ಗ್ರಂಥಗಳಿದ್ದಾವೆ, ಕಪಿಲ ಬರೆದದ್ದು ಅಂತಿದೆ. ಇವತ್ತು ಉತ್ತರ ಭಾರತದಲ್ಲಿ ಅದು ಕೆಲವು ಸಿಗ್ತವೆ. ಅವೆಲ್ಲ ಭಗವಂತನ ಅವತಾರ ನಿರ್ಮಾಣ ಮಾಡಿದ್ದಲ್ಲ. ಆಸುರಿ ಎನ್ನುವಂಥ ಒಬ್ಬ ಶಿಷ್ಯನನ್ನು ನಿಮಿತ್ತ ಮಾಡಿಕೊಂಡು ಲೋಕಕ್ಕೆ ಮೋಹ ಮಾಡಲಿಕ್ಕೆ ಮಾಡಿದಂಥ ಕೆಲವು ವಿಷಯಗಳು ಮಾಡಿದ್ದಾರೆ. ಇದು ಭಾಗವತ ತಾತ್ಪರ್ಯದಿಂದ ಸ್ಪಷ್ಟ ಆದದ್ದನ್ನು ಇಲ್ಲಿ ಸಂಗ್ರಹ ಮಾಡುವಾಗ ಅಂತಾರೆ. ಅಪ್ಪಿತಪ್ಪಿಯು ಕಪಟ ಜೀವರು ಈತನು ಒಬ್ಬ ಋಷಿ ಎಂದು ತಪಿಸುವರು ಕಾಣೋ ನಿತ್ಯ ನರಕದಲ್ಲಿ ಅಂತ ಸ್ಪಷ್ಟಪಡಿಸಿದರು. ಮುಗಿಸ್ತೀವಿ, ನಂದೇನು ಸಮಸ್ಯೆ ಇಲ್ಲ. ಕಪಿಲ ಕಪಿಲ ಎಂದು ಪ್ರಾತಃ ಕಾಲದಲ್ಲೆದ್ದು ಸಪುತರಾಗಿ ನಾಲಿಗೆಯಲ್ಲಿ ನುಡಿದ ಮಾನವನಿಗೆ ಅಪಜಯ ಮೊದಲಾದ ಕ್ಲೇಶಗಳಿಲ್ಲ. ಇದು ನಿಮಗೆ ಅರ್ಥ ಆಗೇ ಆಗ್ತದೆ, ಅದನ್ನು ಸ್ಪಷ್ಟಪಡಿಸೋದು ಬೇಡ. ಆದರೆ ಇನ್ನೊಬ್ಬ ಕಪಿಲ ಅಂತಿದ್ದ, ಆಸುರಿ ಅಂತೊಬ್ಬ ಶಿಷ್ಯನನ್ನು ನಿಮಿತ್ತ ಮಾಡಿಕೊಂಡು ಹೊರಟ ಅನ್ನೋ ಅಂಶ ಭಾಗವತ ತಾತ್ಪರ್ಯದಲ್ಲಿ ಹೇಳಿದ್ದನ್ನು ಇಲ್ಲಿ ದಾಸರಾಯರು ಸ್ಪಷ್ಟಪಡಿಸಿದ್ದಾರೆ. ಅದನ್ನು ನಾವು ಅನುಸಂಧಾನ ಮಾಡಬೇಕು. ಅದಕ್ಕೆ ಎರಡು ಕಪಿಲ, ಒಬ್ಬ ಭಗವಂತನ ಅವತಾರ ಕಪಿಲ ಬೇರೆ, ಈ ಆಸುರಿಗೆ ಉಪದೇಶ ಮಾಡ್ತೀನಿ ಅಂತ ಹೋಗಿ ಮೋಹ ಮಾಡಿದಂಥ ಕಪಿಲ ಬೇರೆ. ಇದು 4ನೆಯ ತಾಳದ ಸಾರ. 5ನೇ ತಾಳ ಕೊನೆಯದೊಂದು ಸ್ವಲ್ಪ ಹೆಚ್ಚಿಂದಿದೆ. ಎಲ್ಲೆಲ್ಲಿ ಕಪಿಲನನ್ನು ಸ್ಮರಣೆ ಮಾಡಬೇಕು ಅಂತ ಹೇಳುವಾಗ ಕಪಿಲ ಅನ್ನೋದೊಂದು ಗುಪ್ತನಾಮ ಅಂತಂದರು. ಕಪಿಲ ಅನ್ನೋದು ಗುಪ್ತನಾಮ, ಇದು ಮಂತ್ರ ಇದು ಅಂದರು. ಇದಕ್ಕೆ ಅಪಜಯವಿಲ್ಲ ಅಂತಂದರು. ಅದು ನಿಜವೇ, ಅದು ಸತ್ಯವೇ. ಬಲಹಸ್ತದಲ್ಲಿ ನೋಡಿ, ಬಲಹಸ್ತದಲ್ಲಿ ಯಜ್ಞ ಶಾಲೆಯಲ್ಲಿ ಕಂಗಳೆ ಕಪ್ಪಿನಲ್ಲಿ, ಅದು ಕಪಿಲಾತ್ಮಕ ದಿವ್ಯೇನ ಚಕ್ಷುಷಾತ್ಮವಲೋಕಯ ಕಪಿಲ ನರಹರಿ ಭಾರ್ಗವತ್ರಯ ವಪುಷ ನೇತ್ರದಿ ನಾಸಿಕಾಸ್ಯದಿ ಶಪರ ನಾಮಕ ಜಿಹ್ವೆಯಲಿ. ಈ ಮಾತು ನಾವು ಕೇಳಿದ್ದೇವೆ. ಇದನ್ನು ಹೇಳಿ ಅವರು ಅದನ್ನು ಹೇಳ್ತಾರೆ. ಯಾಕಂದರೆ ಇದು ಮೂಲ ಅವರಿಗೆ. ಜಗನ್ನಾಥದಾಸರಿಗೆ ವಿಜಯದಾಸರ ಮಾತುಗಳು ಮೂಲ ಆಗಿರ್ತಾರೆ. ಹಾಗಾಗಿ ತುರುವಿನಲ್ಲಿ ಮಲಗುವ ಮನೆಯಲ್ಲಿ ನೈವೇದ್ಯ ಸಮಯದಲ್ಲಿ ಬಲು ಕರ್ಮಬಂಧಗಳು ಮೋಚಕವಾಗುವಲ್ಲಿ. ನಮಗೆ ಕರ್ಮಬಂಧನ ಮೋಚನೆ ಮಾಡೋದ್ರಲ್ಲೂ ಕಪಿಲ ಬೇಕಂತ. ಅದನ್ನು ಮಂತ್ರಾಲಯ ಪ್ರಭುಗಳು ಹೇಳ್ತಾರೆ. ನಮ್ಮೆಲ್ಲರ ಕರ್ಮ ವಿಮೋಚನೆ ಮಾಡೋನು ಕಪಿಲ ಅಂತ. ತತ್ಪಾಚಕ ಕಪಿಲೋಪಾಸಕೇನ ಅಂತಾರೆ. ಅದಕ್ಕೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಕಪಿಲನನ್ನು ಸ್ಮರಣೆ ಮಾಡಬೇಕು ಅಂತ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ತತ್ಪಾಚಕ ಕಪಿಲೋಪಾಸಕೇನ ಶ್ರೀ ಮುಖ್ಯ ಪ್ರಾಣೇನ ಪ್ರೇರಿತ ಸನ್ ಅಂತ ಸ್ಪಷ್ಟವಾಗಿ ಮಂತ್ರಾಲಯ ಪ್ರಭುಗಳು ಅದನ್ನು ತಿಳಿಸ್ತಾರೆ. ಎಲ್ಲೆಲ್ಲಿ ಅಂತ ಹೇಳಿ ಒಂದು ಕಡೆ ಇಲ್ಲಿ ಹೇಳುವಾಗ
ಬೆಳೆದ ದರ್ಭಗಳಲ್ಲಿ, ಅಗ್ನಿಯಲ್ಲಿ, ಹರಿವ ಜಲದಲ್ಲಿ, ಜಾಂಬೂನದ ನದಿಯಲ್ಲಿ, ಶ್ಲೋಕದಲ್ಲಿ, ಬಲಿಮುಖ ಬಳಗದಲ್ಲಿ, ಆಚಾರಶೀಲನಲ್ಲಿ, ಗಳಿಗೆ ಆರಂಭದಲ್ಲಿ, ಪಶ್ಚಿಮ ಭಾಗದಲ್ಲಿ, ಹೊಳೆವ ಮಿಂಚಿನಲ್ಲಿ, ಬಂಗಾರದಲ್ಲಿ ಇನಿತು ಕಾಲ ಕಾಲಕ್ಕೆ ಬಿಡದೆ ಸ್ಮರಿಸು. ಹೀಗೆ ಕಪಿಲನನ್ನು ಯಾರು ಸ್ಮರಣೆ ಮಾಡ್ತಾರೋ ಸಂಸಾರದಿಂದ ಅವನಿಗೆ ಗೆಲುವಿದೆಯಪ್ಪ. ವೇಗ ಕಲಿಯುಗದೊಳಗೆ ಕೊಂಡಾಡಿದವರಿಗೆ ಕಳರ ಅಂಜಿಕೆ ಇಲ್ಲ. ನಿಂದಲ್ಲೇ ಶುಭಯೋಗ ಬಲ ವೈರಿನುತ ನಮ್ಮ ವಿಜಯ ವಿಠಲರೇಯ, ಇಳೆಯಳು ಕಪಿಲನಾಗಿ ನಮ್ಮ ಭಾರ ವಹಿಸುವವ ಅಂತ ಮುಕ್ತಾಯ ಮಾಡ್ತಾರೆ. ಇದನ್ನು ಹೆಚ್ಚು ವಿಸ್ತಾರ ಮಾಡೋದೇ ಬೇಕಾಗಿಲ್ಲ. ಅತ್ಯಂತ ಸ್ಪಷ್ಟವಾಗಿ ಫಲವನ್ನು ಹಾಗೂ ಕಪಿಲ ಇರುವ ಸ್ಥಳವನ್ನು, ಕಪಿಲನ ಯಾವಾಗ ಸ್ಮರಣೆ ಮಾಡಬೇಕು ಅನ್ನೋ ಕಾಲವನ್ನು ನಿರ್ದೇಶ ಮಾಡಿ ಪ್ರಮಾಣಬದ್ಧವಾಗಿ ಸ್ಮರಣೆ ಮಾಡಿಸಿದ್ದಾರೆ. ತಮ ಪರಿಚ್ಛೇದ ಈತನ ಸ್ಮರಣೆ ನೋಡು ಹೃತ್ ಕಮಲದೊಳಗೆ ವಿಜಯ ವಿಠಲನ್ನ ಚರಣಾಬ್ಜ. ಹೀಗೆ ಕಪಿಲ ಸುಳಾದಿಯನ್ನು ನಾವು ಅನುಸಂಧಾನ ಮಾಡಬೇಕು. 5 ತಾಳ, 1 ಜತೆ. ಈ ತಾಳ ಜತೆಯೊಂದಿಗೆ ಸುಳಾದಿಯ ಉಪನ್ಯಾಸ ಯಥಾಮತಿಯಾಗಿ ಮಾಡಿದ್ದೇನೆ. ಹಾಗಾಗಿ ಇದು ಅವರು ಮಾಘ ಮಾಸದ ನೆನಪಿಸಿದರು. ಮಾಘ ಅನ್ನೋ ಮಾಸವೇ ಮಾಧವನ ಮಾಸ ಅಂತ ಬಹಳ ಪ್ರಸಿದ್ಧ. ಅಂಥ ಮಾಘ ಸ್ನಾನದಲ್ಲಿ ವಿಶೇಷವಾಗಿ ನಾವೆಲ್ಲ ಮಾಧವನ ಸ್ಮರಣೆ ಮಾಡಲಿ ಅಂತ ಹೇಳ್ತಾರೆ. ಈ ಸ್ನಾನ ನಿಜವಾಗಲೂ ಕಪಿಲ ಸುಳಾದಿಯ ಪಾರಾಯಣವೇ ದೊಡ್ಡ ಸ್ನಾನ ನಮಗೆಲ್ಲ. ನಾವು ನಿಜವಾದ ಸ್ನಾನ ಮಾಡ್ತೀವಿ ಅಂತಿಲ್ಲ. ಹಾಗಾಗಿ ಈ ಮಾಸದ ಪುಣ್ಯವೂ ಹೌದು ನಮಗೆ. ಸ್ಥಳ ಮಹಿಮೆ ಗೋಪಾಲಾಚಾರ್ಯರು ಅತ್ಯಂತ ಅಭಿಮಾನದಿಂದ ಈ ಸುಳಾದಿಯ ಪಾರಾಯಣದ ಸಮರ್ಪಣೆಯಲ್ಲಿ ನೀವು ಬಂದು ಪ್ರವಚನ ಮಾಡಬೇಕು ಅಂತ ನನ್ನನ್ನು ಅಭಿಮಾನದಿಂದ ಕರೆಸಿದ್ದಾರೆ. ಗೋಪಾಲಾಚಾರ್ಯರಿಗೂ ದಂಪತಿಗಳಿಗೆ ನನ್ನ ನಮಸ್ಕಾರಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸಿ, ನಮ್ಮ ವಿಜಯೇಂದ್ರಾಚಾರ್ಯರು ಬಹಳ ಅಭಿಮಾನ. ಅವ್ರು ಎಲ್ಲಿ ಹೋದರೂ ನನಗೆ ಅಲ್ಲಲ್ಲಿ ಸಿಗ್ತಿರ್ತಾರೆ. ಅವರಿಗೂ ನಾನು ಹಿರಿಯರು ನಮಸ್ಕರಿಸಿ, ನೀವೆಲ್ಲ ಪಾರಾಯಣ ಮಾಡಿದ್ದೀರಿ, ನಿಮ್ಮನ್ನು ನೋಡಿದ್ದಕ್ಕೆ ಪಾರಾಯಣದ ಪುಣ್ಯ ನನಗೆ ಬರಬೇಕಷ್ಟೆ. ಹಾಗಾಗಿ ನಾನೇನು ಬಹಳ ದೊಡ್ಡ ವ್ಯಕ್ತಿ ಅಂತಲ್ಲ. ದಾಸರು ವಿಜಯ ಪ್ರಭುಗಳು, ಇವರ ನಂಬಿದ ಜನಕ್ಕೆ ಭವವಿದೆಂಬುದು ಹವಣವಾಗದೋ ನಮ್ಮವರ ಮತವಿದು. ಪಾಪಕೋಟಿಯ ರಾಶಿ ಲೇಪವಾವುದೋ ತಾಪ ಕಳೆವನೋ ಬಲು ದಯಾಪಯೋನಿಧಿ. ಅವರೆಲ್ಲಿ ನಾವೆಲ್ಲ ತೃಣ ಇದ್ದ ಹಾಗೆ ಅವ್ರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ ಅಂತೆಂದು ಅನ್ನಬಾರ್ದಂತೆ. ಯಾವುದೋ ಜನ್ಮಾಂತರದ ಪುಣ್ಯದಿಂದ ನಮ್ಮನ್ನು ಇಲ್ಲಿ ಎಳ್ಕೊಂಡು ಬಂದಿರ್ತಾರಂತೆ. ಬಾ ಎಲ್ಲಿ ಕೂತ್ಕೊಂಡು ಹಾಳು ಮಾಡಬೇಡ ಸಮಯ ಅಂತ ನಾವೆಲ್ಲೋ ಹೋಗಿ ಏನೋ ಹಾಳಾಗಿ ಏನೋ ಸಮಯ ಹರಣ ಮಾಡ್ತಿರ್ತೀವಿ. ಅದಕ್ಕೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಂಥ ಮಹಾನುಭಾವರ ಸನ್ನಿಧಾನದಲ್ಲಿ ಅವರೇ ನಮ್ಮನ್ನು ಕರೆಸಿ 4 ತೊದಲು ನುಡಿಗಳನ್ನು ಆಡುವಂತೆ ಮಾಡಿ ನಮ್ಮ ತಲೆ ಮೇಲೆ ಶ್ರೀರಕ್ಷೆ, ಅಭಯ ರಕ್ಷೆಯನ್ನು ಇರಿಸಿ ಕಳಿಸುವ ತಾಯಿಯ ಕರಳಿನ ಮಹಾನುಭಾವರವರು. ಅವರ ಪಾದದ ಅಡಿಗೆ 2 ವಾಕುಸುಮಗಳನ್ನು ಅರ್ಪಿಸೋಣ, ನಮ್ಮ ಪಾಪಗಳನ್ನು ಪರಿಹರಿಸ್ಕೊಳ್ಳೋಣ, ಅವರನ್ನೇ ಪ್ರಾರ್ಥನೆ ಮಾಡೋಣ. ಮತ್ತಷ್ಟು ಸನ್ಮಾರ್ಗದಲ್ಲಿ ಸಾಗುವಂತೆ ನಮ್ಮನ್ನು ಪ್ರೇರೇಪಿಸಲಿ ಅಂತ ಕೇಳಿ 4 ಮಾತನ್ನು ಮುಕ್ತಾಯ ಮಾಡ್ತೇನೆ. ನಿಜವಾಗಲೂ ಸಾರ್ಥಕ ಆಗಿದೆ. ಎಲ್ಲಿ ಹೈದರಾಬಾದು, ಎಲ್ಲಿ ವಿಜಯರಾಯರ ಸನ್ನಿಧಾನ, ಅಲ್ಲಿದೆ ಇಲ್ಲಿಗೆ ಬರಬೇಕು ಅಂತ ಮನಸ್ಸು ಪ್ರೇರಣೆ ಆಗಬೇಕಲ್ಲ, ಅದು ತಾವೇ ಹೇಳ್ಕೊಂಡು ಬರ್ತಾರೆ. ಇದು ನಿಜವಾಗ್ಲೂ ಏನು ಸಾರ್ಥಕ ಅಂದರೆ ಇದೇ ಸಾರ್ಥಕ, ಬೇರೆ ಇದೇನಲ್ಲ, ಇದೇ ಸಾರ್ಥಕ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ. ಹರಯೇ ನಮಃ. ವಿಶೇಷ ಅಂದರೆ ಕಾಶಿಯಲ್ಲಿ ಚಿಕ್ಕಗಿರಿಯಲ್ಲಿ ಅವರು ಕಾಶಿಯಿಂದ ಬೆಂಗಳೂರಿಗೆ ಬಂದು ತಂದಿದ್ದೇನೆ, ತರ್ತೀನಿ. ಅದನ್ನು ತಮಗೆ ಅಲ್ಲಿ ಹಾಕ್ತೇನೆ, ಸ್ವಲ್ಪ ಸೇರಿಸಿ ಎಲ್ರಿಗೂ ನೀವೇ ಕೊಡಿ.